ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಾವು ನಿಶ್ಚಿತವೇ. ಆದರೆ ಸಾವು ಯಾವ ರೀತಿ ಸಂಭವಿಸುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸಾವು ಸಂಭವಿಸುವಂತಹ ಆ ಸ್ಥಿತಿ ಕೂಡ ಬಹಳ ಮುಖ್ಯ ಆಗುತ್ತೆ. ಜನ್ಮ ತೆಗೆದುಕೊಂಡಂತಹ ಆ ಮನುಷ್ಯ ಜೀವಿ ಸಾಯುವ ಸಂದರ್ಭದಲ್ಲಿ ನಿರಾತಂಕವಾಗಿ, ಯಾವುದೇ ರೀತಿಯ ಗೊಂದಲಗಳಿಲ್ಲದೆ, ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಿರಾತಂಕವಾಗಿ ಸಾವನ್ನು ಪಡೆದುಕೊಳ್ಬೇಕು ಅಂತ ಪ್ರತಿಯೊಬ್ಬ ಅಂದುಕೊಳ್ತಾನೆ. ಆದರೆ ರೇಣುಕಾ ಸ್ವಾಮಿಯ ಸಾವು ಸಂಭವಿಸಿದೆ ನೋಡಿ, ಅದು ನಿಜಕ್ಕೂ ಕೂಡ ಘೋರ. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ನವರು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಸದ್ಯ ಬಂಧಿತರ ಸಂಖ್ಯೆ 16ಕ್ಕೆ ಏರಿಕೆಯಾಗಿದೆ. ಈ ನಡುವೆ ಬಗೆದಷ್ಟು ಹೊಸ ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಆದರೆ ಈ ಹೊಸ ವಿಚಾರ ನಮ್ಮಲ್ಲಿ ಆತಂಕ, ನೋವು, ಸಂಕಟವನ್ನು ಹುಟ್ಟುಹಾಕುತ್ತೆ. ರೇಣುಕಾ ಸ್ವಾಮಿ ಮೂಲತಃ ಸಸ್ಯಾಹಾರಿ. ನನಗಿಷ್ಟು ಹಿಂಸೆ ಕೊಡಬೇಡಿ, ನಾನು ಸಸ್ಯಾಹಾರಿ ಅಂದರೂ ಬಿರಿಯಾನಿಯನ್ನು ತೋರಕಿದ್ದಾರೆ. ನಾನ್ ವೆಜ್ ಊಟವನ್ನು ಆತನಿಗೆ ಚಿತ್ರಹಿಂಸೆಯಿಂದ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಕಿಡ್ನ್ಯಾಪ್ ಮಾಡಿದ ಸಂದರ್ಭದಲ್ಲಂತೂ ಹಿಗ್ಗಾಮುಗ್ಗ ತಳಿಸ್ಬಿಟ್ಟಿದ್ದಾರೆ. ದೇಹದ ಯಾವ ಭಾಗ ಇದು ಅಂತಲೂ ನೋಡಿಲ್ಲ. ಆ ರೀತಿ ವಿಚಿತ್ರವಾಗಿ ಆತನನ್ನು ನಡೆಸ್ಕೊಂಡು ಕ್ರೌರ್ಯವನ್ನು ಮೆರೆದಿದ್ದಾರೆ. ಹಾಗಾಗಿ ಆ ಕ್ರೌರತ್ವವನ್ನು ಮೆರೆದಂತಹ ಡಿ ಬಾಸ್ ಮತ್ತು ಗ್ಯಾಂಗ್ನ ಆ ಮನಸ್ಥಿತಿ ಮತ್ತು ಹಲ್ಲೆಗೊಳಗಾದಂತಹ ರೇಣುಕಾ ಸ್ವಾಮಿಯ ಸಾವು, ಅವರ ಕುಟುಂಬ, ಇದೆಲ್ಲದರ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಯಾವುದೇ ಒಂದು ಕ್ರೈಮ್ ಅಂದ ಸಂದರ್ಭದಲ್ಲಿ ಸಹಜವಾಗಿ ತನಿಖೆ ಅನ್ನೋದು ನಡೆಯುತ್ತೆ. ತನಿಖೆಯ ಸಂದರ್ಭದಲ್ಲಿ ಈ ಕ್ರೈಮನ್ನು ಹೇಗೆ ಮಾಡಿದ್ದಾರೆ ಅಂತ ನೋಡ್ತಾರೆ, ರೈಟ್? ಯಾರೋ ಯಾವುದೋ ಕ್ರೈಮನ್ನು ಮಾಡಿದಾಗ ನಿಜಕ್ಕೂ ಈ ರೀತಿ ನಾವು ಪರಾಮರ್ಶೆಯನ್ನು ಮಾಡೋದಕ್ಕೆ ಆಗೋದಿಲ್ಲ. ಅಲ್ಲೊಂದು ಕ್ರೈಮ್ ಆಗಿದೆ, ಅದಕ್ಕೆ ಇವರು ಕಾರಣ, ಹೀಗೆ ಹತ್ಯೆಯಾಗಿದ್ದಾರೆ ಅಂತ ನೋಡ್ಬೋದು. ಆದರೆ ಒಡೆಯ, ಯಜಮಾನ, ಸಾರಥಿ ಈ ರೀತಿಯ ಟೈಟಲ್ಗಳನ್ನು ಇಟ್ಟುಕೊಂಡು ಕರ್ನಾಟಕದ ಅಭಿಮಾನಿ ವೃಂದವನ್ನು ಕಟ್ಟಿಕೊಂಡು, ಸಂಘಟನೆಯನ್ನು ಕಟ್ಟಿಕೊಂಡು, ತನ್ನದೇ ಆದಂತಹ ಖ್ಯಾತಿಯನ್ನು ಪಡೆದು, ಚಾಲೆಂಜಿಂಗ್ ಸ್ಟಾರ್ ಅನ್ನುವಂಥ ಹೆಸರನ್ನು ಪಡ್ಕೊಂಡು ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತಾರಲ್ಲ, ಅಂಥ ಸ್ಥಿತಿಗೆ ಈ ಚಕ್ರವರ್ತಿ ಅಥವಾ ಡಿ ಬಾಸ್ ಅಥವಾ ದರ್ಶನ್ ತಲುಪಿದ್ದಾರಲ್ಲ, ಇದು ನಿಜಕ್ಕೂ ಕೂಡ ಅರಗಿಸಿಕೊಳ್ಳಲಾಗದ ಕಹಿ ಸತ್ಯ ಅಂತಲೇ ಹೇಳ್ಬೋದು. ಬಗೆದಷ್ಟು ಬಯಲಾಗ್ತಾ ಇದೆ ಡಿ ಗ್ಯಾಂಗ್ನ ಕ್ರೌರ್ಯ. ಆರೋಪಿಗಳ ಬಾಯಿಂದ ಭಯಾನಕ ಸತ್ಯ ಹೊರಗೆ ಬರ್ತಾ ಇದೆ. ವಿಚಾರಣೆಯ ಸಂದರ್ಭದಲ್ಲಿ ಆ ಪೊಲೀಸ್ನವ್ರಿಗಾದರೂ ಹೇಗೆ ಅನಿಸಿರ್ಬೇಡ, ಸಾಯುವ ಸಂದರ್ಭದಲ್ಲಿ ನನ್ನನ್ನು ಬಿಟ್ಬಿಡಿ ಅನ್ನುವಂತಹ ಆ ನೋವಿನ ದನಿಯನ್ನು ಕೇಳಿದಾಗಾದರೂ ಆ ಕ್ರೌರ್ಯ ಮೆರೀತಾ ಇದ್ದವರು ಆತನನ್ನು ಬೆದರಿಸಿ ಅಲ್ಲಿಂದ ಕಳಿಸ್ಬೋದಾಗಿತ್ತು. ನಿರ್ದಾಕ್ಷಿಣ್ಯವಾಗಿ ಚಿತ್ರಹಿಂಸೆ ಕೊಟ್ಟು ಕೊಂದಿದ್ದಾರೆ ಅಂದರೆ ಎಂಥ ಕ್ರೌರ್ಯ ಇಲ್ಲಿ ಕಂಡು ಬರ್ತಾ ಇದೆ. ಅಂಥ ವೈಲ್ಡ್ ಮನೋಭಾವ, ಅಂಥ ಕ್ರೂರತ್ವ ಅನ್ನೋದು ಹೇಗೆ ಬಂತು? ದರ್ಶನ್ ಸಹಚರರಿಂದ ನಾವು ಯಾರೂ ಕೂಡ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ನಾನು ಸ್ವಲ್ಪ ಹಿಂದಕ್ಕೆ ಹೋಗೋದಾದರೆ, ಈ ಹಿಂದೆ ಕೂಡ ಅವರ ಧರ್ಮಪತ್ನಿ ವಿಚಾರದಲ್ಲೇ ದೊಡ್ಡ ಗಲಾಟೆಯೇ ಆಗಿ ತಾನು 28 ದಿವಸ ಜೈಲಿಗೆ ಹೋಗೋ ಸಂದರ್ಭದಲ್ಲೂ ಕೂಡ ಅದೆಲ್ಲವನ್ನ ಮರೆತು ಅಭಿಮಾನಿಗಳ ಜೊತೆ ನಿಂತುಕೊಂಡ್ರು. ಅದೇನೇ ಅಹಂಕಾರದ ಮದರ್ ರೀತಿ ಪರಿವರ್ತನೆ ಆಯಿತಾ ಅನ್ನೋದೇ ಸದ್ಯದ ಅನುಮಾನ. ಯಾಕಂದರೆ ಜನ ನನ್ನ ಹಿಂದಿದ್ದಾರೆ ಅಂದರೆ ತಾನು ಏನು ಮಾಡಿದ್ರು ಯಾರೂ ಕೇಳೋರಿಲ್ಲ ಅನ್ನುವಂಥ ಮನೋಭಾವ ಇದೆಯಲ್ಲ, ಇದನ್ನು ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಹತ್ಯೆಯ ಸಂದರ್ಭದಲ್ಲಂತೂ ಕೂಡ ಕ್ಷಣಕ್ಕೂ ಆ ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ. ನರಕ ಹಿಂಸೆಯನ್ನು ಕೊಟ್ಟಂತಹ ಸತ್ಯಾಂಶವನ್ನು ಆರೋಪಿಗಳೇ ಬಾಯ್ಬಿಟ್ಟಿದ್ದಾರೆ. ಇನ್ನು ಕಿಡ್ನಾಪ್ ಮಾಡಿ ಹಿಗ್ಗಾಮುಗ್ಗ ತಿಳಿಸಿದ್ದಾರೆ. ಆತ ಸಸ್ಯಾಹಾರಿ, ನಾನು ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ ಅಂತ ಗೋಗರೆದ್ರು ಕೂಡ ಬಿರಿಯಾನಿ ಮೂಳೆಯನ್ನು ತುರುಕಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನಟ ದರ್ಶನ್ ಅಭಿಮಾನಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಬಂಧಿತರ ಸಂಖ್ಯೆ 16ಕ್ಕೆ ಏರಿಕೆಯಾಗಿದೆ. ಇವತ್ತು ಕೂಡ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಅವರನ್ನು ಈಗಾಗಲೇ ವಶಕ್ಕೆ ಪಡೆದುಕೊಂಡು ವಿಚಾರಣೆಯ ಎಲ್ಲ ಹಂತಗಳನ್ನು ಪೊಲೀಸ್ನವರು ಮುಂದುವರಿಸ್ತಾರೆ. ಹಾಗಾದರೆ ಇದುವರೆಗೂ ಆರೋಪಿಗಳು ಯಾರೆಲ್ಲ ಇದ್ದಾರೆ, ಅವರ ವಿವರ ಏನು, ಇದರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ A1 ಅಂದಾಗ ಪವಿತ್ರ ಗೌಡ, ಈಕೆಯ ವಯಸ್ಸು 33, ಕೆಂಚಿನಹಳ್ಳಿ ರಸ್ತೆ, RR ನಗರ, ಬೆಂಗಳೂರು ಈಕೆಯ ವಿಳಾಸ. ಇನ್ನು A2 ಡಿ ಬಾಸ್ ದರ್ಶನ್, 47 ವಯಸ್ಸು, ಐಡಿಯಲ್ ಹೋಮ್ ಟೌನ್ಶಿಪ್, RR ನಗರ, ಬೆಂಗಳೂರು. ಇನ್ನು A3
ಪುಟ್ಟಸ್ವಾಮಿ ಪವನ್ 29 ವರ್ಷ, ಕೆಂಚನಹಳ್ಳಿ ರಸ್ತೆ, ಆರ್ ನಗರ, ಬೆಂಗಳೂರು. ಸ್ವಂತ ಊರು ಅಕ್ಕೂರು, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ. A4 ರಾಘವೇಂದ್ರ 43 ವರ್ಷ, ಕಿಡ್ನಾಪ್ನ ಪ್ರಮುಖ ರೂವಾರಿ, ಕೋಳಿ ಬುರ್ಜನಹಟ್ಟಿ, ದೊಡ್ಡಪೇಟೆ, ಚಿತ್ರದುರ್ಗ. A5 ನಂದೀಶ್ 28 ವರ್ಷ, ಕೃಷ್ಣಪಲ್ಲಿ ಔಟ್, ಆರ್ ನಗರ, ಬೆಂಗಳೂರು. ಸ್ವಂತ ಊರು ಚಾಮಲಾಪುರ, ಕೆರಗೋಡು ಹೋಬಳಿ, ಮಂಡ್ಯ ಜಿಲ್ಲೆ. ಅಕ್ಯೂಸ್ಡ್ 6 ಜಗದೀಶ್ ಅಲಿಯಾಸ್ ಜಗ್ಗ, ತಲೆಮರೆಸಿಕೊಂಡಿರುವ ಆರೋಪಿ, ಇನ್ನೂ ಸಿಕ್ಕಿಲ್ಲ. ಈತನ ಹುಡುಕಾಟ ನಡೀತಾ ಇದೆ. A7 ಅನಿಲ್, ತಲೆಮರೆಸಿಕೊಂಡಿದ್ದ, ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿ ಅಪಹರಣದ ಸದಸ್ಯ. ಇನ್ನು A8 ರವಿಶಂಕರ್ ಅಲಿಯಾಸ್ ರವಿ, ಚಿತ್ರದುರ್ಗದ ಕ್ಯಾಬ್ ಡ್ರೈವರ್, ಪೊಲೀಸರಿಗೆ ಶರಣಾಗ್ತಾನೆ. ತಮ್ಮ ಕ್ಯಾಬ್ ಚಾಲಕರ ಸಂಘದವರ ಹತ್ರನೇ ಹೋಗಿ ತನ್ನ ಸಂಕಟ ಹೇಳ್ಕೊಂಡಿದ್ದಾನೆ. ಸದ್ಯ ಅರೆಸ್ಟ್. A9 ರಾಜು, ತಲೆಮರೆಸಿಕೊಂಡಿರುವ ಮತ್ತೊಬ್ಬ ಆರೋಪಿ. A10 ವಿನಯ್ ವಿ 38 ವರ್ಷ, ಜಯಣ್ಣ ಫಾರ್ಮ್ ಹೌಸ್, ಪಟ್ಟಣಗೆರೆ, ಆರ್ ನಗರ, ಬೆಂಗಳೂರು. A11 ನಾಗರಾಜ್ 41 ವರ್ಷ, ದರ್ಶನ ಮ್ಯಾನೇಜರ್, ರಾಮಕೃಷ್ಣ ನಗರ, ಮೈಸೂರು. A12 ಲಕ್ಷ್ಮಣ್ 54 ವರ್ಷ ವಯಸ್ಸು. ಈ ವಯಸ್ಸಿಗೂ ನಡ್ಕೊಂಡಿರೋ ರೀತಿಗೂ ಸಂಬಂಧ ಇಲ್ಲ. ದರ್ಶನ್ ಕಾರ್ ಡ್ರೈವರ್ ಈತ. A13 ದೀಪಕ್ 39 ವರ್ಷ, BML ಲೇಔಟ್, ಆರ್ ನಗರ, ಬೆಂಗಳೂರು. A14 ಪ್ರದೋಷ್ 40 ವರ್ಷ, JP ರಸ್ತೆ, ಗಿರಿನಗರ, ಬೆಂಗಳೂರು. A15 ಕಾರ್ತಿಕ್ ಅಲಿಯಾಸ್ ಕಪ್ಪೆ 27 ವರ್ಷ, ಚಾಮುಂಡಿನಗರ, KEB ಕ್ವಾರ್ಟರ್ಸ್, ಗಿರಿನಗರ, ಬೆಂಗಳೂರು. A16 ಕೇಶವಮೂರ್ತಿ 27 ವರ್ಷ ವಯಸ್ಸು, ಹಿರಣಗುಡ್ಡ, ಗಿರಿನಗರ, ಬೆಂಗಳೂರು. A17 ನಿಖಿಲ್ ನಾಯ್ಕ್ 21 ವರ್ಷ, ಕೆಂಬತ್ತಹಳ್ಳಿ, ಕೊಟ್ಟಗೆರೆ ಅಂಚೆ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ನೋಡಿ, ನಾನು ಆಗಲೇ ಹೇಳ್ತಾ ಇದ್ದಾಗೆ ಹುಟ್ಟು ಮತ್ತು ಸಾವು ಪ್ರತಿಯೊಂದು ಜೀವಿಗೂ ಕೂಡ ತೀರಾ ಸಹಜ. ಸಾಯುವಂಥ ಸಂದರ್ಭದಲ್ಲಿ ನಾನು ನಿರಾತಂಕವಾಗಿ ಸಾಯಬೇಕು, ನಾನು ಯಾವುದೇ ತೊಂದರೆಗಳನ್ನು ಕೊಟ್ಟು ಸಾಯಬಾರ್ದು, ಯಾವುದೇ ರೀತಿಯ ಸಮಸ್ಯೆಗಳನ್ನು ಇಟ್ಕೊಂಡು ನಾನು ಸಾಯಬಾರ್ದು. ಕೊನೆಯ ಕ್ಷಣಗಳು ಅಂತ ಅದನ್ನು ಕರೀತಾರೆ. ಹಾಗಾಗಿ ಸಾಯುವಂಥ ಸಂದರ್ಭ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ರೇಣುಕಾ ಸ್ವಾಮಿ ಗೋಗರೆದು ನನ್ನನ್ನು ಹಿಂಸಿಸಬೇಡಿ, ನನ್ನನ್ನು ಬಿಟ್ಟುಬಿಡಿ, ಈ ಥರದ ಮೊರೆತ ಕೂಡ ಹತ್ಯೆ ಮಾಡಿದವರಿಗೆ, ಅಲ್ಲಿ ಕ್ರೌರ್ಯವನ್ನು ಮೆರೆದವರಿಗೆ ಕಂಡು ಬಂದಿಲ್ಲ. ಅಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ರೇಣುಕಾ ಸ್ವಾಮಿ ಪ್ರಾಣ ಬಿಟ್ಟಿದ್ದಾರೆ. ರೇಣುಕಾ ಸ್ವಾಮಿ ಮನೆ ವಿಚಾರಕ್ಕೆ ಬರೋದಾದರೆ ಆ ವ್ಯಕ್ತಿಯ ಆ ಮನೆಗೆ ಆಧಾರ. ಹಣಕಾಸಿನ ವಿಚಾರದಿಂದ ಹಿಡಿದು ಆ ಮನೆಗೆ ಆಧಾರ ಸ್ತಂಭವಾಗಿ ನಿಂತಿದ್ದು ಅದೇ ರೇಣುಕಾ ಸ್ವಾಮಿ. ಆದರೆ ಇವತ್ತು ಆ ತಂದೆ ತಾಯಿ ತನ್ನ ಮಗನನ್ನು ಕಳ್ಕೊಂಡಿದ್ದಾರೆ. ರೇಣುಕಾ ಸ್ವಾಮಿ ಪತ್ನಿ ಸಹನ 5 ತಿಂಗಳ ಗರ್ಭಿಣಿಯಾಗಿ ಆ ಮಗುವಿಗೆ ತಂದೆ ಇಲ್ಲದಂತಹ ಸಂದರ್ಭದಲ್ಲಿ ಮಗುವಿಗೆ ಜನ್ಮ ಕೊಡಬೇಕಾದಂತಹ ಪರಿಸ್ಥಿತಿಯನ್ನು ತಂದ್ಕೊಂಡ್ಬಿಟ್ಟಿದ್ದಾರೆ. ನೋಡಿ ಎಂಥ ಒಂದು ಪರಿಸ್ಥಿತಿ. ಹಾಗಾಗಿ ಜಿ ಕನ್ನಡ ನ್ಯೂಸ್ ಈ ಮೂಲಕ ಆಕೆ ಅಕೌಂಟ್ ನಂಬರ್ ನಾವು ಆಗಾಗಲೇ ತೋರಿಸ್ತಾ ಇದ್ದೀವಿ. ಯಾರಾದರೂ ದಾನಿಗಳಿದ್ರೆ ಖಂಡಿತ ಆ ಕುಟುಂಬಕ್ಕೆ ಸಹಾಯವಾಗಿ ನಿಂತ್ಕೊಳ್ಳಿ. ಕರ್ನಾಟಕ ಅಂದಾಗ ಉದಾರ ಮನೋಭಾವ ಕೂಡ ಇರೋದ್ರಿಂದಾಗಿ ನಿಮ್ಮ ಆ ಕರುಣೆ ಅಥವಾ ಕಾರುಣ್ಯದ ಭಾವ ಅನ್ನೋದು ಆ ಕುಟುಂಬಕ್ಕೆ ಸಹಾಯ ಆಗಲಿ ಅನ್ನೋದು ನಮ್ಮ ಉದ್ದೇಶ. ರೈಟ್. ಇನ್ನು ಈ ಪ್ರಕರಣದ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಚಲನಚಿತ್ರ ವಿಶ್ಲೇಷಕರಾಗಿರುವಂಥ ಸಂತೋಷ್ ಜೆ ಕಶ್ಯಪ್ ಅವರಿದ್ದಾರೆ. ನಮಸ್ಕಾರ. ಹೊಸ ವಿಚಾರಗಳ ಬಯಲಿಗೆ ಬರ್ತಾ ಇದೆ. ಹೌದು, ಹೇಗೆ ಕ್ರೌರ್ಯ ಮರೆದಿದ್ದಾರೆ ಅಂತ. ನಾನು ಆಗಲೇ ಹೇಳ್ತಾ ಇದ್ದೆ, ಸಾವು ಪ್ರತಿಯೊಬ್ಬರಿಗೂ ಕೂಡ ಸಂಭವಿಸೋ ಸಂದರ್ಭದಲ್ಲಿ ಒಳ್ಳೆ ಸಾವಾಗಬೇಕು ಅಂತ ಪ್ರತಿಯೊಬ್ಬರು ಬಯಸ್ತಾರೆ. ಎಂಥ ಕ್ರೌರ್ಯದಲ್ಲಿ ರೇಣುಕಾ ಸ್ವಾಮಿ ಪ್ರಾಣ ಬಿಟ್ಟಿದ್ದಾರೆ ಅಂತ ಅನ್ಸುತ್ತಲ್ವ ಅಂತ. ನನಗೆ ಫಸ್ಟ್ ಆಫ್ ಆಲ್ ಇವತ್ತಿನ ದಿವಸ ಬಗೆದಷ್ಟು ಪಾತಕ ನಾನು ಇದೇ ನೋಡ್ತಾ ಇದ್ದೀನಲ್ಲ, ಯಾತಕ್ಕೆ ಹೀಗಾಯ್ತು ಅನ್ನೋದು ಅಥವಾ ಇವ್ರಿಗೆ ಯಾಕೆ ಈ ಥರದ ವಿಚಾರ ಬಂತು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾವಿಲ್ಲಿ ಈ ಮಾನವೀಯತೆಯನ್ನ ಮರೆತಂಥವ್ರು ಕೆಲವರ್ಗದ ಜನ ಅಥವಾ ಕೆಲವು ಕೊಲೆಗಡಕರು ಅಥವಾ ಕೊಲೆ ಪಾತಕರು ಅಂತ ಅನ್ಕೊಂಡಿದ್ವಿ. ಇದು ಯಾವಾಗ ದ ಸೋ ಕಾಲ್ಡ್ ನಾಯಕ ನಟರಿಗೆ ಬಂತು, ಈ ಟೈಟಲ್ ಯಾತಕ್ ಬಂತು, ಈ ಮನಸ್ಥಿತಿ ಯಾತಕ್ ಬಂತು, ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಅವ್ರು ಎಲ್ಲೋ ಒಂದ್ ಕಡೆ ಇರಬಹುದು, ಏನೇ ಒಂದು ಮನಸ್ಥಿತಿ ಬದಲಾಗಿರಬಹುದು, ಪ್ರಭಾವಿತರಾಗಿರಬಹುದೇನೋ, ಆದರೂ ಒಂದು ಪ್ರಾಣ ಹೋಗ್ತಾ ಇರುವಂಥದ್ದು. ಪ್ರಾಣಿಗಳ ಬೇರೆ ಅನ್ನಕ್ಕಾಗಲ್ಲ, ಪ್ರಾಣನೇ. ಬಟ್ ಸ್ಟಿಲ್ ಮನುಷ್ಯ ಒಬ್ಬ, ಅದರಲ್ಲೂ ವೆಜಿಟೇರಿಯನ್, ಕೇಳ್ಕೊಂಡ್ರು ಬೇರೆ ಬೇರೆ ರೀತಿಯಾದಂಥ ತೊಂದರೆ ಕೊಡಬೇಡಿ ಅಂತ. ಮತ್ತು ಅವರ ನಾವು ಇದು ನೋಡ್ತಾ ಇದ್ವಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡ್ತಾ ಇದ್ವಿ, ಎಲ್ಲೆಲ್ಲಿಗೆ ಹೇಗೆ ಎಷ್ಟೆಲ್ಲ ಏಟು ಬಿದ್ದಿದೆ ಅಂತ. ಎಲ್ಲೋ ಒಂದು ಕಡೆ
ಕ್ರೌರ್ಯ ಅಥವಾ ಅಷ್ಟೊಂದು ಮೆರಿಬೇಕಾಗಿತ್ತ? ಎಲ್ಲೂ ಮಾನವೀಯತೆ ಗುಣ ನೆನಪಿಗೆ ಬರಲಿಲ್ವಾ? ಅಥವಾ ಒಂದು ಹೃದಯ? ಎಲ್ಲರೂ ಹೇಳ್ತಾರೆ, ನಿಜವಾಗ್ಲೂ ಹೇಳ್ಬೇಕಾದ್ರೆ ದರ್ಶನ್ ಅವರು ತುಂಬ ಜನಕ್ಕೆ ತುಂಬ ಥರದಲ್ಲಿ ಸಹಾಯ ಮಾಡಿದ್ದಾರೆ. ಮಾತೃ ಹೃದಯ ಅಂತ ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಆದರೆ ಯಾವುದೋ ಒಂದು ಹೆಣ್ಣಿನ ವಿಚಾರನ ಅಥವಾ ಇಲ್ಲಿ ಯಾವ ಪ್ರಭಾವಕ್ಕೆ ಅವರು ಒಳಗಾದ್ರೂ ಗೊತ್ತಾಗ್ತಾ ಇಲ್ಲ. ಇದರ ಕಾರಣದಿಂದ ಅವರು ಅಷ್ಟೊಂದು ಕ್ರೌರ್ಯ ಈಗ 16 ಜನ ಅಂದ್ರೆ 17 ಜನ ಅಂದ್ರೆ ಓಕೆ, ಅಷ್ಟು ಜನನ ಹೋಗಾರ ಅವ್ರು ಹೊಡೆದಿರೋರೆ ಅಲ್ವಾ? ಅಥವಾ ಬೇರೆ ಬೇರೆ ಈ ಒಂದು ಕೃತ್ಯಕ್ಕೆ ಭಾಗಿಯಾಗಿರುವಂತವರು ಇರಬಹುದು. ಫಸ್ಟ್ ಒಂದು 8 to 10 ಮೆಂಬರ್ಸ್ ನನ್ನ ಪ್ರಕಾರ ಅವ್ರ ಚಿತ್ರಹಿಂಸೆ ಕೊಟ್ಟಿರೋರು. ಇದು ಅವರ ಆದೇಶದ ಮೇಲೆ ನಡೆದಿದೆ ಅನ್ನುವಂಥದ್ದು ಅವ್ರದೇ ಒಂದು ಆರೋಪ. ಅದಕ್ಕೆ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ನಾವು ಅದೇ ಹೇಳ್ತಾ ಇದ್ವಿ, ಅಭಿಮಾನಿಗಳು ಇನ್ನೂ ಸಮರ್ಥನೆ ಮಾಡ್ಕೊಳ್ತಾನೆ ಇದ್ದಾರೆ. ಪೊಲೀಸರಿಗೆ ಕೆಲಸ ಇಲ್ಲದೆ ಮಾಡಕ್ ಅವ್ರಿಗೆ ಯಾವ್ದು ಕೇಸಸ್ ಇರಲಿಲ್ಲ, ಏನು ಹ್ಯಾಂಡಲ್ ಮಾಡಕ್ ಅವ್ರಿಗೆ ಬೇರೆ ಏನು ವಿಷಯಗಳಿರ್ಲಿಲ್ಲ ಅಂತ ಸುಮ್ಮನೆ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾ ಇದ್ದಂಥ ದರ್ಶನ್ ಅವ್ರನ್ನ ಕರ್ಸ್ಕೊಂಡ್ಬಂದು ಅರೆಸ್ಟ್ ಮಾಡಿ ಅನ್ನಪೂರ್ಣೇಶ್ವರ ಘಟನೆಯಲ್ಲಿ ಕೂರಿಸ್ಕೊಂಡ್ರು ಅಂತ ಅವರ ಪ್ರಕಾರ. ಏನು ಮಾಡದೆ, ಏನು ವಿಷಯ ಇಲ್ಲದೆ, ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ ಏನೋ ಇದೆ ಅಲ್ವಾ? ಮತ್ತು ನೋಡ್ತಾ ಹೋದ್ರೆ ಈ ಮಟ್ಟಿನ ಕ್ರೌರ್ಯ ಇವತ್ತು ಬೆಳಕಿಗೆ ಬರ್ತಾ ಇದೆ ಅಂತಂದ್ರೆ ಅವರ ಅಭಿಮಾನಿ ಇವ್ರೇನ್ ಹೇಳೋದು, ನನಗೆ ಅವ್ರು ಹೋದ್ರೆ ಹೋಗ್ತಾರೆ, ಇವ್ರು ಹೋದ್ರೆ ಹೋಗ್ತಾರೆ ಅಂತ. ಹಾಗಾದ್ರೆ ಅವರು ಸೆಲೆಬ್ರಿಟೀಸ್ ಅಷ್ಟೊಂದು ಸ್ಥಾನ ಕೊಡ್ತಾರೆ, ತಮ್ಮ ಹೃದಯದ ಮೇಲೆ ಅಚ್ಚೆಲ್ಲ ಹಾಕಿಸ್ಕೊಂಡಿದ್ದಾರೆ. ಹಾಗಿದ್ದ ಮೇಲೆ ಸೆಲೆಬ್ರಿಟೀಸ್ನ ಇವ್ರು ಯಾವ ತರ ನೋಡ್ಬೇಕಾಗಿತ್ತು ಅಲ್ವಾ? ಅದಾಗಿಲ್ಲ. ನಾನೇ ಒಂದು ಸಂದರ್ಶನದಲ್ಲಿ ಇದೇ ದರ್ಶನ್ ಅವ್ರಿಗೊಂದು ಪ್ರಶ್ನೆ ಕೇಳಿದ್ದೆ. ಆ ಅಭಿಮಾನಿಗಳ ಅಭಿಮಾನದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ದರ್ಶನ್ ಅವರೇ ಅಂದರೆ, ಸ್ವತಃ ನನ್ನ ಎದುರಿಗೆ ಕೂತಿದ್ದಂತಹ ದರ್ಶನ್ ಒಂದು ಮಾತನ್ನು ಹೇಳಿದರು, ಅಭಿಮಾನಿಗಳು ನನ್ನ ಪಾಲಿಗೆ ದೇವರಿದ್ದಂಗೆ, ಅವ್ರು ಹಾಕಿದ ಭಿಕ್ಷೆಯಲ್ಲಿ ನಾನು ಜೀವನ ನಡೆಸ್ತಾ ಇದ್ದೀನಿ. ಹೌದು, ಎಂಥ ಮಾತು! ನನ್ನ ದರ್ಶನ ಅವತ್ತು ಅಲ್ಲಿ ಕಂಡುಬಿಟ್ರು ಅಭಿಮಾನಿಗಳನ್ನು ಎಲ್ಲಿಟ್ಟಿದ್ದಾರೆ ಅಂತ. ಇವತ್ತು ನಾನು ಹೆಂಗೆ ಇದನ್ನು ಡೈಜೆಸ್ಟ್ ಮಾಡ್ಕೊಂಡ್ಲಿ? ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಇವತ್ತು ಅವ್ರ ತಾಯಿ ರಿಯಾಕ್ಟ್ ಮಾಡಕ್ ರೆಡಿ ಇಲ್ಲ, ತಮ್ಮ ರಿಯಾಕ್ಟ್ ಮಾಡಕ್ ರೆಡಿ ಇಲ್ಲ. ಹಾಗಿದ್ದ ಮೇಲೆ ಅವರು ಇನ್ಕ್ಲೂಡಿಂಗ್ ಅವರ ಧರ್ಮಪತ್ನಿ, ಅವರ ವೈಫ್ನ ಕೂಡ ನನ್ನ ಪ್ರಕಾರ ಅವ್ರನ್ನ ಸೈಡ್ಲೈನ್ ಮಾಡ್ತಾರೆ. ಅವರ ಅಭಿಮಾನಿಗಳು ಸೆಲೆಬ್ರಿಟಿಗೆ ಒಂದು ಹೆಚ್ಚಿನ ಸ್ಥಾನ ಕೊಡ್ತಾ ಬಂದಿದ್ದಾರೆ. ಇವತ್ತು ಅವರ ಅಭಿಮಾನಿ ಆಗಿರಲಿ ಅಥವಾ ಇಲ್ಲಿ ಅವರ ಪರಿಚಯಸ್ತ್ರ, ಅವರ ಹತ್ತಿರದವರ ಹೇಳಿದಂಥ ಒಂದೇ ಮಾತಿಗೆ ಇಷ್ಟರ ಮಟ್ಟಿನ ಕ್ರೌರ್ಯದ ಜೊತೆಗೆ ಅವರು ಒಂದು ಕೊಲೆ ಮಾಡ್ತಾರೆ ಅಂತ ಹೇಳೋದು ಹೇಗೆ ಜೀರ್ಣಿಸ್ಕೊಳ್ಳೋಕೆ ಸಾಧ್ಯ ಇದೆ? ನಾವು ಒಬ್ರು ಅಭಿಮಾನಿಗಳಾಗಿ ಅಥವಾ ಸಿನಿ ರಸಿಕರಾಗಿ ನಾನು ಹೇಳೋಂಥದ್ದು. ಯಾಕೆ ಅಂದ್ರೆ ಇಲ್ಲಿ ನಾವು ಹೇಳ್ತಾ ಇದ್ವಿ ನಿನ್ನೆ, 2001ರಲ್ಲಿ ದರ್ಶನ್ ಅವರು ಮೆಜೆಸ್ಟಿಕ್ ಅನ್ನುವಂಥ ಸಿನಿಮಾದ ಮುಖಾಂತರ ಬೆಳ್ಳಿ ಪರದೆಗೆ ಬಂದರು. 2011 ಅಥವಾ 12ರಲ್ಲಿ ಅವರ ಮೊದಲ ಇಶ್ಯೂ ಆದಂಥದ್ದು ಅವರ ವೈಫ್ ವಿಚಾರದಲ್ಲಿ. ಅಲ್ಲಿ ತನಕ ದರ್ಶನ್ ಅವರು ಹೇಗಿದ್ರು ಹೇಳಿ? ಅವ್ರು ಬರೀ ಅವರ ಕರಿಯರ್ ಬಿಲ್ಡ್ ಮಾಡ್ಕೊಳ್ಳೋದ್ರಲ್ಲಿ, ಒಂದು ಹೆಸರು ಮಾಡೋದ್ರಲ್ಲಿ ಆಗಲೂ ಇದ್ರು ಫ್ಯಾನ್ಸ್, ಇಲ್ಲ ಅಂತೇನಿಲ್ಲ. ತದನಂತರ ಇವರ ಸಾರಥಿ ಬಂದ ಮೇಲೆ ಇವ್ರಿಗಾದಂಥ ಒಂದು ವಿಜೃಂಭಣೆ, ಇವ್ರನ್ನ ಸ್ವೀಕರಿಸಿದಂಥ ರೀತಿ, ಎಲ್ಲೋ ಒಂದು ಮಾತಿದೆ ಮೇಡಮ್, ಐ ಡೋಂಟ್ ನೋ ವೆದರ್ ಇಟ್ಸ್ ರೈಟ್ ಆರ್ ರಾಂಗ್. ಜೈಲ್ಗೆ ಹೋಗಿ ಬಂದವರೆಲ್ಲರೂ ಸೂಪರ್ ಸ್ಟಾರ್ಸ್ ಆಗ್ತಾರೆ ಅಥವಾ ಲಕ್ ಚೇಂಜ್ ಆಗುತ್ತೆ, ಈ ಮನಸ್ಥಿತಿ ಬಹುಶಃ ಈ ಮಾಸ್ ಫಾಲೋವರ್ಸ್ ಬುದ್ಧಿಲಿ ಏನಾದ್ರು ಸೇರ್ಕೊಂಡ್ಬಿಟ್ಟಿದೆಯೋ ಗೊತ್ತಿಲ್ಲ. ಸಂತೋಷ್ ಅವರೇ, ಖ್ಯಾತಿ ಅನ್ನೋದು ಎಲ್ಲರಿಗೂ ಬೇಕು. ಅದು ಪ್ರಖ್ಯಾತಿಯೋ ಕುಖ್ಯಾತಿಯೋ ಅನ್ನೋದು ಮುಖ್ಯ ಅಲ್ವೇ? ಒಟ್ನಲ್ಲಿ ಲೈಮ್ ಲೈಟ್ ಅಲ್ಲಿ ಇರ್ತೀವ, ಟಾಕ್ ಅಲ್ಲಿ ಇರ್ತೀವ ಅನ್ನೋ ಮನಸ್ಥಿತಿ ಜನನೂ ಇದ್ದಾರೆ. ಅದೇ ಕಾರಣಕ್ಕೆ ಇದು ಹೆಂಗೆ ಒಪ್ಕೊಳ್ಳೋದು? ಖ್ಯಾತಿ ಬೇಕು ಪ್ರತಿಯೊಬ್ಬರಿಗೂ. ನಾನು ಟಿ ವಿಯಲ್ಲಿ ಬರಬೇಕು, ನನ್ನನ್ನು 4 ಜನ ಗುರುತಿಸ್ಬೇಕು, ಅಥವಾ ನಾನು ದೊಡ್ಡ ಸಾಧನೆ ಮಾಡಬೇಕು, ಈ ಥರ ಸಹಜವಾಗಿ ಹೇಳ್ತಾ ಇದ್ವಿ. ಇವತ್ತು ಸೋಷಿಯಲ್ ಮೀಡಿಯಾ ಎಲ್ಲರ ಕೈಯಲ್ಲಿ ಇರೋದ್ರಿಂದ ನಾನು ಏನೋ ಹಾಕಿದ ತಕ್ಷಣ ನಾನು ಅವ್ರ ಪರವಾಗಿದ್ದೀನಿ. ನಾವು ಅದೇ ಹೇಳ್ತಾ ಇದ್ವಿ. ನೆನ್ನೆ ಒಂದು ಅದ್ಭುತವಾದ ಮಾತು ಹೇಳ್ತಾ ಇದ್ದೆ ನಾನು. ಕನ್ನಡ ತುಂಬಾ ಸುಂದರವಾದಂತಹ ಭಾಷೆ. ಅದರಲ್ಲಿ ಆ ಒಂದಷ್ಟು ಪದಗಳನ್ನ ತಾವೇನು ಆಯ್ಕೆ ಮಾಡ್ಕೊಳ್ತಿರಲ್ಲ, ಅದು ಬಿಟ್ಟು ಬೇಕಾದಷ್ಟು ಅದ್ಭುತವಾದಂತಹ ಸುಂದರವಾದಂತಹ ಪದಗಳಿದೆ, ಅದನ್ನು ಉಪಯೋಗಿಸ್ಕೊಂಡು ನಿಮ್ಮ ಅಭಿಮಾನ ವ್ಯಕ್ತಪಡಿಸಿ ಅಂತ. ಯಾತಕ್ ಅದೇ ಲೆವೆಲ್ ಆಫ್ ವರ್ಡ್ಸ್ ನೀವು ಯೂಸ್ ಮಾಡ್ತೀರಾ ಕನ್ನಡದಲ್ಲಿ? ಈ ತರನು ನಿಮ್ಮ ಅಭಿಮಾನ ತೋರಿಸಬಹುದಲ್ಲ. ಮತ್ತು ಈ ಲೆವೆಲ್ ಆಫ್ ಸಮರ್ಥನೆ ನಿಜವಾಗ್ಲೂ ಸರಿ ಅಲ್ಲ ಅಂತ ನನ್ನ ಪ್ರಕಾರ. ರೈಟ್, ಗೊತ್ತಾಯ್ತು. ನೋಡಿ, ಇಷ್ಟೆಲ್ಲ ಬೆಳವಣಿಗೆ ಆಗ್ತಿರೋ ಸಂದರ್ಭದಲ್ಲಿ ನಮ್ಗೇನು ಅನಿಸುತ್ತೆ ಅಂದರೆ, ಇವತ್ತು ಈ ಪ್ರಕರಣ ಹೊರಗೆ ಬಂದಿದೆ, ಇದು ಮಾಧ್ಯಮ ಇದ್ದದ್ದಕ್ಕೆ, ಪೊಲೀಸ್ನವ್ರು ತುಂಬ ಸ್ಟ್ರಾಂಗ್ ಇದ್ದದ್ದಕ್ಕೆ ಬಂತು ಅಂತ ಅನ್ಕೊಳ್ಳೋಣ. ಗೊತ್ತಿಲ್ಲದೆ ಇರೋದು ಇನ್ನೆಷ್ಟಿರ್ಬೋದು ಅಂತ ಡೌಟ್ ಬರುತ್ತಾ ಇಲ್ವಾ? ನಿನ್ನೆ ಯಾವಾಗ ಇವ್ರು ಪೆಂಡಾಲ್ ಕವರ್ ಮಾಡಿದ್ರು, ನಮ್ಗೆ ಅಲ್ಲಿ ನಾವದು ಹೇಳ್ತಾ ಇದ್ವಿ, ಎಲ್ಲೋ ಒಂದು ಕಡೆ ಇವ್ರಿಗೆ ಬಂದಂಥ ಮಾಹಿತಿ ಪ್ರಕಾರ
ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ ಪೊಲೀಸ್ ಅವರು, ಒಂದು ಮೆಚ್ಚುಗೆ ಖಂಡಿತ ನಾವು ವ್ಯಕ್ತಪಡಿಸಬೇಕು. ಯಾವುದೇ ತಾರತಮ್ಯ ಮಾಡದೆ ಸೆಲೆಬ್ರಿಟಿನೂ ಒಂದೇ, ಸಾಮಾನ್ಯ ಮನುಷ್ಯನೂ ಒಂದೇ ಕಾನೂನಿನ ಮುಂದೆ ಅನ್ನುವಂತಹ ರೀತಿಲಿ ಇವರನ್ನ ಬೊಲೆರೋಲ್ ಕೂರಿಸ್ಕೊಂಡ್ ಬಂದಂತಹ ರೀತಿ. ಮತ್ತು ನಿನ್ನೆ ಒಂದ್ ಕಡೆ ಕೇಳ್ಪಡ್ತಾ ಇದ್ದೆ ನಾನು, ನನಗೆ ಮಜ್ಜಿಗೆ ಅನ್ನ ಬೇಕು ಅಂತ ಕೇಳಿದ್ರಂತೆ, ಸಾರ್ ಅನ್ನನೇ ಕೊಡ್ತಾ ಇರೋದು, ಅದನ್ನೇ ತಿನ್ಬೇಕು ಅಂದ್ರಂತೆ. ನಂಗೆ ತಿಂಡಿಗೆ ಇಡ್ಲಿ ಬೇಡ, ನಂಗೆ ಬರೀ ಬಿಸ್ಕೆಟ್ ಕಾಫಿ ಸಾಕು ಅಂದ್ರೆ ಕೊಡಲ್ಲ ಅಂದ್ರಂತೆ. ಈ ಥರ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನುವಂಥ ರೀತಿಯಲ್ಲಿ ಪೊಲೀಸ್ ಆಫೀಸರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೇಳ್ಪಟ್ವಿ. ಅದು ನಿಜಾನೇ ಆಗಿದ್ರೆ ಬಹಳ ಖುಷಿ ಇದೆ, ಪೊಲೀಸ್ ಇಲಾಖೆಗೆ ದೊಡ್ಡ ನಮಸ್ಕಾರ. ಆದರೆ ನಿನ್ನೆ ಯಾಕೆ ಎಲ್ಲೂ ಇಡೀ ಇತಿಹಾಸದಲ್ಲಿ ನನ್ನ ಪ್ರಕಾರ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಸುತ್ತ ಕರ್ಫ್ಯೂ ಹಾಕಿಲ್ಲ ಅಂತ ಅನ್ಸತ್ತೆ. ಪೆಂಡಲ್ ಹಾಕ್ಬಿಟ್ಟಿದ್ದಾರೆ. ಅಲ್ಲ ಅದು ಕರ್ಫ್ಯೂ ಹಾಕಿ ಮಾಧ್ಯಮದವರಿಗೆ ನಿರ್ಬಂಧ ಹೇರಿ ಪೆಂಡಾಲ್ ಹಾಕ್ಬಿಟ್ಟು ಕವರ್ ಮಾಡ್ಕೊಳ್ತಾ ಇದ್ದಾರೆ. ಪೆಂಡಾಲ್ ಹಾಕೋದು ಯಾವಾಗ? ಒಂದ ಶುಭ ಕಾರ್ಯ ಆದಾಗ, ಇಲ್ಲ ಅಶುಭ ಕಾರ್ಯ ಆದಾಗ. ಎರಡರಲ್ಲಿ ನನ್ನ ಪ್ರಕಾರ ಅಲ್ಲಿ ಯಾವ್ದು ನಡೀತಿಲ್ಲ ಅನ್ಸತ್ತೆ. ನಡೆಸೋ ಪ್ಲಾನ್ ಏನಾದ್ರು ಇದೆಯೋ ಇಲ್ವೋ ಅದಂತೂ ಗೊತ್ತಿಲ್ಲ ನನಗೆ. ಸೊ ಎಲ್ಲ ಒಂದ್ ಕಡೆ ಅದೇ ಅನ್ನಿಸ್ತಿತ್ತು. ಈಗ ಪಾರದರ್ಶಕತೆ ಎಲ್ಲಿ ತನಕ ಬಂತ? ಹಾಗಾದ್ರೆ ಇವ್ರು ಯಾವ ರೀತಿ ಈಗ ಒಂದು ತನಿಖೆ ಮಾಡ್ತಾ ಇದ್ದಾರೆ? ಇನ್ನೂ ಒಂದು ಪರ್ಮಿಷನ್ ಇದೆ ಕೋರ್ಟ್ ಅಲ್ಲಿ, ಇವರಿಗೆ ನಮಗಿಲ್ಲಿ ಅಭಿಮಾನಿಗಳಿಂದ ತೊಂದರೆ ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಕೇಳ್ಕೊಂಡು ಒಂದು ಪರ್ಮಿಷನ್ ತಗೊಂಡು ಒಂದು ಸೆಪರೇಟ್ ಒಂದು ಪ್ರೈವೇಟ್ ಜಾಗಕ್ಕೆ ಕರ್ಕೊಂಡು ಹೋಗಿ ವಿಚಾರಣೆಗೆ ಬಹಳಷ್ಟು ಸಾಧ್ಯತೆಗಳಿದೆ. ಅದ್ಯಾವುದನ್ನು ಮಾಡದೆ ಒಂದೇ ಸಲ ಪೆಂಡಾಲ್ ಹಾಕಿ ಕ್ಲೋಸ್ ಮಾಡಿ ಸಾಮಾನ್ಯ ಮನುಷ್ಯರಿಗೂ ಕೇಸ್ ತಗೊಳ್ಳದೆ ಈ ಥರದೆಲ್ಲ ಬೆಳವಣಿಗೆಗಳಾಗ್ತಾ ಇರುವಂಥದ್ದೆಲ್ಲೋ ಒಂದು ಕಡೆ ನಮಗೆ ಸಂಶಯ ಬರುತ್ತೆ, ಅನುಮಾನ ಹುಟ್ಟುತ್ತೆ. ರೈಟ್, ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಚಿಂತಕರಾಗಿರುವಂತಹ ಶಿವರಾಮ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ನೋಡ್ತಾ ಇದ್ದೀರಿ, ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀರಿ. ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ ಸಂತೋಷ್ ಜೊತೆ ಮಾತಾಡೋ ಸಂದರ್ಭದಲ್ಲಿ, ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸಾವು ಖಚಿತ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಎಲ್ಲರೂ ಏನು ಬಯಸ್ತಾರೆ ಅಂದರೆ ನನ್ನ ಸಾವು ಅಥವಾ ಯಾರದ್ದೋ ಸಾವಾಗೋ ಸಂದರ್ಭದಲ್ಲಿ ನಿರಾತಂಕವಾಗಿ ಸಾಯ್ಬೇಕಪ್ಪ, ನೆಮ್ಮದಿಯಿಂದ ಸಾಯ್ಬೇಕಪ್ಪ, ಯಾರಿಗೂ ತೊಂದರೆ ಕೊಡಬಾರ್ದು, ಹಂಗೆ ಸಾಯ್ಬೇಕಪ್ಪ ಅಂತ ಅನ್ಕೋತಿರ್ತಾರೆ. ಆದರೆ ಸಾವು ಹಿಂಗೆ ಬರುತ್ತೆ ಅಂತ ರೇಣುಕಾ ಸ್ವಾಮಿ ಊಹೆ ಕೂಡ ಮಾಡಿರ್ಲಿಕ್ಕಿಲ್ಲ. ಅಂಥ ಚಿತ್ರಹಿಂಸೆಯನ್ನು ಅನುಭವಿಸಿ ಸಾವಿಗೀಡಾಗಿದ್ದಾರೆ. ಸೊ ರೈಟ್, ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಇದೀಗ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿರುವಂತಹ ಸುರೇಶ್ ಅವರೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ದರ್ಶನ್ ಅವರ ಪ್ರಕರಣ ನಿಮಗೆ ಗೊತ್ತಾಗ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ಬಯಲಿಗೆ ಬರ್ತಿದ್ದಾವೆ. ಫಸ್ಟ್ ರಿಯಾಕ್ಷನ್ ಏನು ಸರ್ ನಿಮ್ಮ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಹೇಳೋದಕ್ಕೆ ಬಯಸ್ತೀರಿ? ನನ್ನ ಫಸ್ಟ್ ರಿಯಾಕ್ಷನ್ ಪ್ರಾಣ ಹೋಗಿರೋ ತಂದೆ ತಾಯಿಗಳಿಗೆ, ಅವ್ರ ಧರ್ಮಪತ್ನಿಯರಿಗೆ, ಅವ್ರ ಸಂಬಂಧಿಕರಿಗೆ ಅವರ ಸಾವನ್ನು ತಡ್ಕೊಳ್ಳೋ ಶಕ್ತಿ ಕೊಡ್ಲಿ, ಅವ್ರ ಸಂತಾಪ ಸೂಚನೆ ಮಾಡ್ತೀನಿ ಮೊದಲನೇ ಆಗಿ. ಫಸ್ಟ್. ಸೆಕೆಂಡ್ ಪಾಯಿಂಟು, ದರ್ಶನ್ ಮಾಡ್ಲಿ ಇನ್ಯಾರ ಮಾಡ್ಲಿ ಕಾನೂನ ಮುಂದೆ ನಾವಿಲ್ಲ. ಅಲ್ಟಿಮೇಟ್ಲಿ ಲಾ ಇಸ್ ಅಲ್ಟಿಮೇಟ್. ಕಾನೂನು ಏನ್ ಡಿಸಿಷನ್ ತಗೊಳತ್ತೋ ಅದಕ್ಕೆ ಗೌರವ ಕೊಡೋದು ಧರ್ಮ. ಎಲ್ಲಾರ್ಗು ಈ ಪ್ರಜಾಪ್ರಭುತ್ವದಲ್ಲಿ ದೇಶದಲ್ಲಿ ಕಾನೂನಿಗೆ ಮೊದಲನೇ ಬಾರಿ ಗೌರವ ಕೊಡುವಂತ ಧರ್ಮ. ಇರೆಸ್ಪೆಕ್ಟಿವ್ ಎನಿಬಡಿ, ಎಂತ ದೊಡ್ಡ ವ್ಯಕ್ತಿ ಆಗ್ಲಿ, ಸಣ್ಣನೇ ಆಗ್ಲಿ, ಮಿಡ್ಲ್ ಕ್ಲಾಸ್ ಆಗ್ಲಿ, ಅಪ್ಪರ್ ಕ್ಲಾಸ್ ಆಗ್ಲಿ, ಎಲ್ಲಾರ್ಗು ಕಾನೂನು ಒಂದೇ. ಕಾನೂನು ಏನ್ ಡಿಸಿಷನ್ ತಗೊಳ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟಿಲ್ ಎನ್ಕ್ವೈರಿ ಇಸ್ ಗೋಯಿಂಗ್ ಆನ್. ಬಹಳ ಚೆನ್ನಾಗಿ ಪಾರದರ್ಶಕತೆಯಿಂದ ಎಕ್ಸಲೆಂಟ್ ಆಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ದೇ ಆರ್ ಮೇಕಿಂಗ್ ಎನ್ ಎನ್ಕ್ವೈರಿ ಆಗೋ ತನಕ ನಾವು ವಿ ಆರ್ ಆಲ್ಸೋ ವಾಚಿಂಗ್ ಏನ್ ಮಾಡ್ಬೇಕು ಅಂತ ಹೇಳಿ. ರಿಯಲಿ ಅದು ಪಾರದರ್ಶಕ ಏನ್ ಎನ್ಕ್ವೈರಿ ಬರ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ನೆಕ್ಸ್ಟ್ ಕೋರ್ಸ್ ಆಫ್ ಆಕ್ಷನ್. ನಾವು ಅದಕ್ಕೆ ನಾವೇನ್ ಮಾಡ್ತಾ ಇದ್ವಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ನಾವು ಅವ್ರ ಸತ್ತೋಗಿರೋ ಮನೆಗೆ ನಾವು ಅವ್ರಿಗೆ ಹೋಗಿ ಮಾತಾಡ್ಸ್ಕೊಂಡ್ಬಂದು ಸಂತಾಪ ಸೂಚನೆ ಮಾಡ್ಬೇಕು ಅಂತ ಉದ್ದೇಶದಿಂದ ನಾಳೆ ಬೆಳಗ್ಗೆ ನಾವು ಚಿತ್ರದುರ್ಗಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮೆಲ್ಲ ನಮ್ಮ ಟೀಮ್, ಅವ್ರ ವಾಣಿಜ್ಯ ಮಂಡಳಿ ಎಲ್ಲ ಮಾಜಿ ಅಧ್ಯಕ್ಷರು, ನಮ್ಮ ಕಾರ್ಯಕರ್ತ ಸದಸ್ಯರು, ಆಮೇಲೆ ನಮ್ಮ ನಿರ್ವಾಹಕ ಪದಾಧಿಕಾರಿಗಳು, ನಮ್ಮ ವಾಣಿಜ್ಯ ಮಂಡಳಿ ಪದಾಧಿಕಾರಿಗಳು ಎಲ್ಲ ಹೋಗ್ತಾರೆ. ಸರ್, ಈಗ ಕನ್ನಡ ಚಲನಚಿತ್ರ ಅಂದಾಗ ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ ಹಲವು ಹಿರಿಯ ನಟರನ್ನ ನಾನು ನೆನಪಿಸ್ಕೊಂಡಾಗ ಅವರಲ್ಲಿದ್ದಂಥ ಸಾಮಾಜಿಕ ಬದ್ಧತೆ ನನಗೆ ಆಗಾಗ ನೆನಪಾಗುತ್ತೆ ಸರ್. ಕನ್ನಡಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟವರು. ಇವತ್ತೊಂದು ಅಡ್ವರ್ಟೈಸ್ ಬರಲಿ, ಯಾವುದ್ರಲ್ಲಾದರೂ ನಟರುಗಳು ಭಾಗವಹಿಸೋ ಸಂದರ್ಭದಲ್ಲಿ ಇದು ಸಮಾಜಕ್ಕೆ ಎಷ್ಟು ಪೂರಕ ಮಾರಕ ಅಂತ ಯೋಚನೆ ಮಾಡದೆ ಇರುವಂತಹ ನಡವಳಿಕೆ ಕೆಲವು ನಟರಲ್ಲಿ ಕಂಡು ಬರ್ತಾ ಇದೆ. ಇವತ್ತು ದೊಡ್ಡ ನಟ ಅಂತ ಹೆಸರನ್ನು ಪಡ್ಕೊಂಡಂತಹ, ಚಾಲೆಂಜಿಂಗ್ ಸ್ಟಾರ್ ಅಂತ ಹೆಸರನ್ನು ಪಡ್ಕೊಂಡಂತಹ ದರ್ಶನ್ ಅವರು ಇಂಥ ಕೃತ್ಯದಲ್ಲಿ ಆರೋಪಿ ಸ್ಥಾನದಲ್ಲಿದ್ದಾರಲ್ಲ ಸರ್, ಇದು ಯಾವ ಸಂದೇಶವನ್ನ ಸಮಾಜಕ್ಕೆ ರವಾನೆ ಮಾಡ್ತಿದೆ? ಮೇಡಮ್, ಈಗ ಏನಾಗಿದೆ, ಏನಾಗ್ತಾ ಇದೆ ಎಲ್ಲರಿಗೂ ಪ್ರಪಂಚಕ್ಕೆ ಗೊತ್ತಾಗಿದೆ. ಎಲ್ಲದನ್ನ ನೀವು ಬಿತ್ತರಿಸ್ತಾ ಇದ್ದೀರಾ. ಸತ್ಯಾಸತ್ಯತೆಗಳು ಏನು ಬರ್ತಾ ಇದೆ ಹೊರಡೆ.
ಯಾರ್ಯಾರು ಕಲ್ಪಿಟ್ಟು ಯಾರ್ಯಾರು ಅಕ್ಯೂಸ್ಗಳು ಅನ್ನೋದು ತನಿಖೆ ಹಂತದಲ್ಲಿದೆ. ಯಾರೇ ಏನೇ ಮಾಡಿದ್ರು ತಪ್ಪು ಅಂತ ಖಂಡನೆ ಮಾಡಿದೀವಿ. ನಾವ್ ಯಾವಾಗಲೂ ಇಂಥ ಸಂದರ್ಭಗಳಲ್ಲಿ ಯಾರೇ ಮಾಡಿದ್ರು ವಾಣಿಜ್ಯ ಮಂಡಳಿ ಅದ್ರ ಬಗ್ಗೆ ಖಂಡಿಸುತ್ತೆ. ಅದಕ್ಕೆ ತಕ್ಕ ಏನು ಯಾವ ತರ ಮಾಡ್ಬೇಕು ಅನ್ನೋ ಪನಿಷ್ಮೆಂಟ್ ಕೂಡ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಯಾರು ಹಿಡಿದು ಏನಿದೆ ನಮ್ಮ ಇದ್ರ ಪ್ರಕಾರ ನಮ್ದು ವಾಣಿಜ್ಯ ಮಂಡಳಿ ಇದು ಮೈನ್ ಪರ್ಪಸ್ ಆಫ್ ನಮ್ದು ಫಂಕ್ಷನ್ಸ್ ಟು ಪ್ರೊಟೆಕ್ಟ್ ಇಂಟರ್ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್, ನಿರ್ಮಾಪಕ, ವಿತರಕ, ಪ್ರದರ್ಶಕ 3 ವಲಯಗಳನ್ನ ನಾವು ಸಮಾನಾಂತರವಾಗಿ ಬಂದಿರೋ ಕಷ್ಟ ಕಾರ್ಪಣ್ಯ ಸ್ಪಂದಿಸೋದು ಕೆಲಸ ನಮ್ ಫಸ್ಟ್. ಸೆಕೆಂಡ್, ಇಂತಹ ಸಂದರ್ಭಗಳಲ್ಲಿ ಬಹಳಷ್ಟು ವಿಚಾರಗಳು ಇದೆ. ಅವ್ರದೇ ವಿಚಾರ 2011 ನಲ್ಲಿ ಅವರ ಫ್ಯಾಮಿಲಿ ಮ್ಯಾಟರ್ ಕೇಸ್ ಆದಾಗ ಬಿಹೈಂಡ್ ದಿ ಬಾರ್ ಅವ್ರ ಮೊದಲು 23 ಡೇಸ್ ಜೈಲಲ್ಲಿ ಇದ್ದಾಗ ಅವ್ರಿಗೆ ಅದೇ ಅವ್ರ ವಿಜಯಲಕ್ಷ್ಮಿ ಧರ್ಮಪತ್ರಿಗೆ ನಾವೆಲ್ಲ ವಾಣಿಜ್ಯ ಮಂಡಳಿಯಿಂದ ಅವತ್ತಿನ ಪದಾಧಿಕಾರಿಗಳು ದಾರಾಗೋವಿಂದರು ಹೋಗಿದ್ರು, ನಮ್ಮ ಇನ್ನಿತರ ಮಾಜಿ ಅಧ್ಯಕ್ಷರು ಹೋಗಿ ಮಾತುಕತೆ ಆಡಿ ಅವತ್ತಾಗಿದ್ದ ಸಂದರ್ಭದಲ್ಲಿ ಅವತ್ತೇ ಎಚ್ಚರಿಸಬೇಕಾಗಿತ್ತು. ಆದ್ರೂ ಕೂಡ ದೊಡ್ಡ ಬಂಡವಾಳ ಯಾಮ ಆ ವಿಜಯಲಕ್ಷ್ಮಿ ಅವರು ಅವ್ರು ನಮ್ಮ ಕನ್ವಿನ್ಸ್ ಮಾಡಿ ರಾಜಿ ಮಾಡಿ ಅದು ಕೇಸ್ ವಾಪಸ್ ತಗೊಂಡ್ರು. ಬಟ್ ಆ ಕೇಸ್ ಬೇರೆ ಆಗುತ್ತೆ, ಇದು ಕೊಲೆ ಕೇಸ್. ಹೌದು, ಕೊಲೆ ಮರ್ಡರ್ ಕೇಸ್ ಅಂದಾಗ ನೀವಾಗ್ಲಿ ನಾವಾಗ್ಲಿ ಇನ್ಯಾವುದೇ 3ನೇ ವ್ಯಕ್ತಿ ಆಗ್ಲಿ ಇನ್ಯಾವುದೇ ಪ್ರಭಾವ ಇರೋ ವ್ಯಕ್ತಿಗಳಾಗ್ಲಿ ಏನೇ ಹಸ್ತಕ್ಷೇಪ ಮಾಡಕ್ ಆಗೋದಿಲ್ಲ. ಕಾನೂನಿನ ಪ್ರಕ್ರಿಯೆ ಆಗೋ ತನಕ ನಾವೇನೂ ಮಾತಾಡಕ್ಕಾಗಲ್ಲ. ನಮ್ಮ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಎನಿಥಿಂಗ್ ಎವ್ರಿಥಿಂಗ್ ಟ್ರಾನ್ಸ್ಪರೆಂಟ್ ಮಾಡ್ತೀವಿ, ಪಾರದರ್ಶಕತೆ ಮಾಡ್ತೀವಿ. ಯಾರೇ ಒಬ್ರು ಅನ್ಯಾಯ ಮಾಡಿದ್ರೆ ಅವ್ರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಕೈಂಡ್ಲಿ ಗಿವ್ ಅಸ್ ಸಮ್ ಟೈಮ್ ಅಂತ ಹೇಳಿದ್ರು. ಅದ್ರ ಪ್ರಕಾರ ಕಳೆದ 3 ದಿನಗಳಿಂದ ಇವತ್ತು ಕೂಡ 2 ಅರೆಸ್ಟ್ ಮಾಡಿದ್ದಾರೆ ಅಲ್ವಾ. ಇವನ್ ಟುಡೇ ಆಲ್ಸೋ ದೇ ಅರೆಸ್ಟೆಡ್ 2 ಪೀಪಲ್. ಅದರಿಂದ ನಾವು ಕಾನೂನಿನ ಅಡಿಯಲ್ಲಿ ಏನ್ ಕೆಲಸ ಮಾಡ್ತೀರೋ ನಾವು ಹಸ್ತಕ್ಷೇಪ ಮಾಡಕ್ ಆಗದೇ ಇಲ್ಲ. ಅದರಿಂದ ಲೆಟ್ ದೆಮ್ ಡೂ ದೇರ್ ವರ್ಕ್ ಕರೆಕ್ಟ್ಲಿ. ಆಮೇಲೆ ನಾವೇನ್ ಮಾಡ್ಬೇಕು ಅಂತ ಚಿಂತನೆ ಮಾಡಿ ನಮ್ಮ ಕಲಾವಿದರ ಸಂಘ ಇರ್ಬೋದು, ಇನ್ನೊಬ್ಬ ಸಂಬಂಧಪಟ್ಟ ನಿರ್ದೇಶಕ ಇರ್ಬೋದು, ನಮ್ಮ ಚಿತ್ರೋದ್ಯಮ ಇರ್ಬೋದು, ನಮ್ಮಲ್ಲಿರೋ ಎಲ್ಲ ದೊಡ್ಡ ಕರೆಸಿ ಕೂರಿಸಿ ಮಾತಾಡಿ ಇಂತಹ ಸಂದರ್ಭಗಳು ಕೊಲೆ ಆಗಿದ್ದು ಮೊದಲನೇ ಬಾರಿ ನೋಡ್ತಾರೆ ನಾವು. ಇದೇನು ಹಿಂದೆ ನೋಡಿ ನಮ್ಮ ಬಾಂಬೆನಲ್ಲಿ ಆಯ್ತು, ಅದು ಸಂಜಯ್ ದತ್ ಆಗಿರ್ಬೋದು, ಅದು ಸಲ್ಮಾನ್ ಖಾನ್ ಆಗಿರ್ಬೋದು, ಅದು ಬೇರೆನೇ ಇತ್ತು ಜಾನರ್ ಅಲ್ವಾ. ಇದು ಏನಾದ್ರು ಇಟ್ ಮ್ಯಾಟರ್ ಆಫ್ ಮರ್ಡರ್ ಆದಾಗ ಮರ್ಡರ್ ಯಾರು ಮಾಡಿದ್ರು, ಯಾರು ಡೈರೆಕ್ಟ್ಲಿ ಇನ್ವಾಲ್ವ್ಮೆಂಟ್ ಇಂಡೈರೆಕ್ಟ್ಲಿ ಇನ್ವಾಲ್ವ್ಮೆಂಟ್ ಹೆಂಗಾಯ್ತು, ಯಾವ ತರ ಆಯ್ತು ಅನ್ನೋದು ತನಿಖೆ ಹಂತದಲ್ಲಿ ಇದರಿಂದ ಅಲ್ಲಿ ತನಕ ನಾವು ಯಾವ್ದೇ ತರದ ಆಕ್ಷನ್ ತಗೊಳಕ್ ಆಗಲ್ಲ. ಬಟ್ ಸ್ಟಿಲ್ ಇನ್ನೊಂದು 3-4 ಮಂತ್ಸ್ ಅಂತೂ ಅವರು ಅದರಿಂದ ಹೊರಡೆ ಬರೋದು ಸ್ವಲ್ಪ ಚಾನ್ಸಸ್ ಆರ್ ವೆರಿ ಲೆಸ್ ಆಸ್ ಪರ್ ಮೈ ನಾಲೆಡ್ಜ್, ಆಸ್ ಪರ್ ದಿ ಕರೆಂಟ್ ಲಾ ಇಸ್ ಅಲ್ಟಿಮೇಟ್ ಅಲ್ವಾ. ಲಾಗೆ ಗೌರವ ಕೊಡೋದಕ್ಕೆ ನಾವು ಮಾಡ್ಬೇಕು. ಸರಿ, ಅದೇ ಚರ್ಚೆ ಆಗ್ತಿರೋದು. ಯಾಕೆ ಅಂತ ಹೇಳಿದ್ರೆ ಸಮಾಜಕ್ಕೆ ಸೂಕ್ತ ಸಂದೇಶ ಹೋಗ್ಬೇಕು. ತಪ್ಪು ಮಾಡಿದ್ದದ್ದು ಯಾರೇ ಆದ್ರೂ ಕೂಡ ಕಾನೂನು ಪ್ರಕಾರ ಅವ್ರು ಶರಣಾಗ್ಲೇಬೇಕು, ಅವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥ ಸಂದೇಶವನ್ನು ಕೊಡಬೇಕು. ಅಂದ್ರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿಜಕ್ಕೂ ಆರೋಪ ಸಾಗಿತ ಆಗಿದ್ರೆ ಅವರನ್ನ ಬ್ಯಾನ್ ಮಾಡಬೇಕು ಅನ್ನುವಂತಹ ಒಂದು ಧ್ವನಿ ಕೇಳಿ ಬರ್ತಾ ಇದೆ. ಮಗದೊಂದು ಕಡೆ ಚಿತ್ರರಂಗ ಅಂದಾಗ, ಒಂದು ಸಿನಿಮಾ ಅಂದಾಗ 100 ತಂತ್ರಜ್ಞರು ಕೆಲಸ ಮಾಡ್ತಾರೆ. ಪ್ರೊಡಕ್ಷನ್ ಹುಡುಗರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಅಲ್ಲಿ 3 ಹೊತ್ತಿನ ಊಟಕ್ಕದು ಒಂದು ಸಿನಿಮಾ ಆಶ್ರಯ. ನಿರ್ಮಾಪಕರು ಮತ್ತು ಆ ಟೀಮ್ನ ಹಿತದೃಷ್ಟಿಯಿಂದ ನೋಡೋದಾದ್ರೆ ಬ್ಯಾನ್ ಮಾಡದೆ ಏನ್ ಮಾಡ್ಬೇಕು ಅಂತ ಚಿಂತನೆ ನಡೆಸಬೇಕಾಗತ್ತೆ. ಒಂದ್ ರೀತಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಡ್ಡಕತ್ತಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ಯಾ ಅಂತ. ನೋಡಿ ಅಡ್ಡಕತ್ತನೆ ಕಲಾವಿದರ ಸಂಘ ಇದೆ ತಾನೆ, ಕಲಾವಿದರ ಸಂಘದಿಂದ ಕೂಡ ಅವ್ರು ಹೇಳಿದ್ದಾರೆ. ನಮ್ಮ ರಾಕೇಶ್ ವೆಂಕಟೇಶ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರಿಗೂ ನಾವು ಕರೆಸಿ ಚರ್ಚೆ ಮಾಡೋ ವಿಚಾರ. ದೊಡ್ಡಣ್ಣ ಅವ್ರು ಇದ್ದಾರೆ, ಇನ್ನಿತರೆ ದೊಡ್ಡವರು ಕಲಾವಿದರು ಇದ್ದಾರೆ. ಚರ್ಚೆ ಮಾಡಿ ಕೂತು ಯಾಕಂದ್ರೆ ನೋಡಿ ಈಗಾಗಲೇ ಇಬ್ರು ನಿರ್ಮಾಪಕರು ಬೇಕಾದ ಕೋಟ್ಯಾಂತರ ಬಂಡವಾಳ ಹಾಕ್ಬಿಟ್ಟಿದ್ದಾರೆ. 50 ಕೋಟಿ ಹಾಕಿದ್ರು, 60 ಕೋಟಿ ಹಾಕಿದ್ರು. ಅವ್ರ ಪ್ರೊಡಕ್ಷನ್ ಅರ್ಧಕ್ಕೆ ನಿಂತಿದೆ. ಎಷ್ಟೋ ಜನ ಮನಿ ಅಡ್ವಾನ್ಸ್ ಕೊಟ್ಟಿದ್ದಾರೆ, ಎಷ್ಟೋ ಜನ ಸ್ಟೋರಿ ರೈಟಿಂಗ್ ಅಲ್ಲಿ ಪ್ರೊಸೆಸಿಂಗ್ ಅಲ್ಲಿ ಇದೆ. ಇವ್ರಿಗೆಲ್ಲ ಅವ್ರ ಕುಂದು ಕೊರತೆ ಕೂಡ ನಾವು ಆಲಿಸ್ಲೇಬೇಕಲ್ವಾ, ಅವ್ರ ತೊಂದರೆ ಕೂಡ ಕೇಳ್ಬೇಕಲ್ಲ. ಇವ್ರು ಯಾರೋ ಈಗ ಮಾಡಿದ ಕೆಲ್ಸಕ್ಕೆ ಪಾಪ ಅವ್ರು ಏನೋ ಅಮಾಯಕ ಪಾಪ, ಅವ್ರ ಪ್ರಾಣ ಹೋಗ್ಬಾರ್ದಿತ್ತು, ಆ ಕೆಲಸ ಆಗ್ಬಾರ್ದಿತ್ತು. ಅದನ್ನ ಖಂಡಿತ ಕಣ್ಸಿದ್ವಿ ನಾವು. ಪದೇ ಹೇಳ್ತಾರೆ ಯಾರೇ ಮಾಡಿದ್ರು ಆ ಮಾಡಿದ ತಪ್ಪು, ಆ ತಪ್ಪಿಗೆ ತಕ್ಷಣ ಶಿಕ್ಷೆ ಆಗ್ಲಿಲ್ಲ. ಅದ್ರಲ್ಲಿ 2 ಪ್ರೋಸೆಸ್ ಕಾನ್ಸೆಪ್ಟ್ ಸ್ಟಡಿ ಮಾಡ್ಕೊಂಡು ನಾವು ಕಾಂಕ್ರೀಟ್ ಆಗಿ ಒಂದು ನಿರ್ಧಾರ ಬರ್ಕೊಂಡು ಏನೋ ಒಂದು ಇವತ್ತು ನಾಳೆ ಬೆಳಗ್ಗೆ ನಮ್ಮ ಮಾಧ್ಯಮದ ಫೋರ್ಸ್ ಇದೆ, ಪಬ್ಲಿಕ್ ಫೋರ್ಸ್ ಇದೆ, ನಮ್ಮ ಫ್ಯಾನ್ಸ್ ಗಳು ಕೂಡ ಮಾತಾಡ್ತಾರೆ. ಫ್ಯಾನ್ಸ್ ಗಳಿಗೆ ಕೆಲವು ವಿಚಾರಗಳನ್ನ ಮಾಹಿತಿಗಳ ಕೊರತೆ ಇದೆ. ನಾವು ಫ್ಯಾನ್ ಫಾಲೋಯಿಂಗ್ ಇದೆಯಲ್ಲ, ಇದಕ್ಕೆ ತೆಗೆದಾಕೋಣ. ಈ ಫ್ಯಾನ್ ಫಾಲೋಯಿಂಗ್ ಒಂದು ಗ್ರೂಪ್ ಇದೆ ಹೀರೋಗಳದು, ಇರೋದ್ರಿಂದಾನೇ ಇಟ್ ಫಾಲೋ ಪ್ರಾಬ್ಲಮ್. ಟ್ವಿಟರ್ ಇರ್ಬೋದು, ವೆಬ್ಸೈಟ್ ಇರ್ಬೋದು, ಫೇಸ್ಬುಕ್ ಇರ್ಬೋದು. ಈ ಕಾಮೆಂಟ್ ಗಳನ್ನ ಮಾಡೋದನ್ನ, ಕಾಮೆಂಟ್ ಸ್ಪಂದಿಸೋದನ್ನ ನಮ್ಮ ಕಲಾವಿದರು ಕೂಡ ಅರ್ಥ ಮಾಡ್ಕೊಳ್ಳೋದು ಇದೊಂದು ದೊಡ್ಡ ಪಾಠ ನಿಮಗೆ.
ರೈಟ್ ರೈಟ್ ಸರ್, ಮಾತಾಡ್ತೀನಿ ನಿಮ್ಮ ಜೊತೆ, ಹಂಗೆ ಸಂಪರ್ಕದಲ್ಲಿರಿ ಸರ್, ಮಾತಾಡ್ತೀನಿ ನಿಮ್ಮ ಜೊತೆ. ಒಂದು ಸಣ್ಣ ಬ್ರೇಕ್ ತೊಗೊಂಡ್ಬಂದ್ಬಿಡ್ತೀನಿ. ನೋಡಿ, ಖ್ಯಾತಿ ಅಂತ ಬರ್ತಿರೋ ಸಂದರ್ಭದಲ್ಲಿ ಸಹವಾಸ ದೋಷ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಮತ್ತು ವ್ಯಕ್ತಿ ಹೆಂಗೆ ಬೆಳೀತಿರ್ತಾನೋ ವ್ಯಕ್ತಿತ್ವ ಕೂಡ ಹಾಗೆ ಪಾಸಿಟಿವ್ ಆಗಿ ಬೆಳಿಬೇಕು. ವ್ಯತ್ಯಾಸ ಆದರೆ ನೋಡಿ ಇಂಥ ಕೃತ್ಯಗಳು ಸಂಭವಿಸುವಂಥ ಸಾಧ್ಯತೆ ಇರುತ್ತೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆರೋಪಿ ಸ್ಥಾನದಲ್ಲಿದ್ದಾರೆ. ಅವರ ಸಹಚರರು, ಅದರಲ್ಲೂ ಇವತ್ತು ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ರೈಟ್, ಇದ್ರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಆದರೆ ಚಿತ್ರಹಿಂಸೆ ಕೊಟ್ಟು ಕೊಲ್ಲೋದಿದೆಯಲ್ಲ, ಇದು ಅಕ್ಷಮ್ಯ ಅಪರಾಧ. ಸಮಾಜದಲ್ಲಿ ದೊಡ್ಡ ಸ್ಥಾನದಲ್ಲಿರುವಂಥವ್ರು ಇಂಥ ಕೃತ್ಯದಲ್ಲಿ ಭಾಗಿಯಾದಾಗ ಇಡೀ ಸಮಾಜವೇ ತಲೆ ತಗ್ಗಿಸುವಂತಾಗುತ್ತೆ. ರೈಟ್, ಸುರೇಶ್ ಸರ್, ನೀವಾಗಲೇ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರಿ. ಸೊ ಸಮಾಜ ಅಂದಾಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ದೊಡ್ಡ ಸ್ಥಾನವನ್ನು ಕೊಟ್ಬಿಟ್ಟಿದೆ, ದೊಡ್ಡ ಸ್ಥಾನ. ನೀವಾಗಲೇ ವಿಜಯಲಕ್ಷ್ಮಿ ಅವರ ಕೇಸ್ ಸಂಬಂಧ ಅವಾಗ ಪ್ರಸ್ತಾಪ ಮಾಡ್ತಾ ಇದ್ರಿ. ಆ ನಂತರ ಸಾರಥಿ ಸಿನಿಮಾ ಬರುತ್ತೆ ಸರ್, ಇಡೀ ಕರ್ನಾಟಕದ ಅಭಿಮಾನಿಗಳೆಲ್ಲ ಅವ್ರ ಹಿಂದೆ ಹೋದರು. ಯಾಕಂದ್ರೆ ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂದರೆ, ವ್ಯಕ್ತಿ ಹೆಂಗೆ ಬೆಳೀತಿರ್ತಾನೆ ವ್ಯಕ್ತಿತ್ವ ಕೂಡ ಪಾಸಿಟಿವ್ ಆಗಿ ಬೆಳಿಬೇಕು ಸರ್. ಒಂದು, ಎರಡನೇದು ಸಹಚರರು ಅಂತ ಇರ್ತಾರೆ ನೋಡಿ, ಸಂಗಡಿಗರು, ಜೊತೆಲಿರೋರು, ಅವರು ಸ್ವಲ್ಪ ವ್ಯತ್ಯಾಸ ಆದರೆ ಇಂಥವೇನಾರು ಆಗ್ಬಿಡ್ತಾವೇನೋ ಅಂತ. ನಾನು ಅದನ್ನ ಎಂಡಾರ್ಸ್ ಮಾಡ್ತೀನಿ ಮಾಡೋದು, ನಾವೇಳಿ ಸತ್ಯ. ಜೊತೆಗಿದ್ದವರು ಹೇಳ್ಬೇಕು, ಚಾಲೆಂಜಿಂಗ್ ಸ್ಟಾರ್ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಪ್ರತಿಯೊಬ್ರು ಗೊತ್ತಿರೋ ಒಂದು ದೊಡ್ಡ ನಟ. ಅವ್ರದ್ದು ಅಭಿಮಾನಿಗಳು ದೊಡ್ಡದು ಮಹಾಪೂರ್ಣ ಇದೆ. ಬಟ್ ಅಭಿಮಾನಿಗಳು ಕೂಡ ಅರ್ಥ ಆಗಿದೆ. ಅಭಿಮಾನಿಗಳು ಅಷ್ಟೇ ಆಗಿರ್ಬೇಕು ಹೊರತು ಅವ್ರ ಕೆಲವು ವಿಚಾರಗಳಲ್ಲಿ, ಇಂಥ ಸಂದರ್ಭಗಳಲ್ಲಿ ಅವ್ರಿಗೆ ಯಾವ ತರ ಮಾಡ್ಬೇಕು ಅಂತ ಅವ್ರಿಗೂ ಗೊತ್ತಿರ್ಬೇಕು. ನಾನು ಕೂಡ ಒಬ್ಬ ಅಭಿಮಾನಿ, ಒಬ್ಬ ಕಲಾವಿದನಾಗಿ ಅವ್ರ ಅಭಿಮಾನಿನ ಪಾಯಿಂಟ್. ಬಟ್ ಆದ್ರೆ ಇಂಥ ಸಂದರ್ಭಗಳಲ್ಲಿ ಯಾವುದೇ ವ್ಯಕ್ತಿಗಳಾಗ್ಲಿ, ಯಾವುದೇ ದೊಡ್ಡ ವ್ಯಕ್ತಿ ಆಗ್ಲಿ, ಸಣ್ಣವರಾಗ್ಲಿ ಮಾಡಿದ್ದನ್ನ ಯಾರು ಮಾಡಿದಾರೋ, ಐ ನಾಟ್ ಪರ್ಟಿಕ್ಯುಲರ್ಲಿ ಸದಸ್ಯರೇ ಅಂತ, ಯಾರೇ ಮಾಡ್ಲಿ, ಯಾರೇ ಮಾಡಿದ್ರು ನಮ್ಮ ಕಾನೂನಿನ ಅಡಿಯಲ್ಲಿ ಮಾಡೋದು ತಪ್ಪು ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಂಥ ಸಂದರ್ಭಗಳಲ್ಲಿ ದೊಡ್ಡ ವ್ಯಕ್ತಿ ಆಗ್ಬಾರ್ದ್ರು, ಅವರು ಅರ್ಥ ಮಾಡ್ಕೊಂಡಿರ್ಬೇಕು ನಾವ್ ಹೇಗಿರ್ಬೇಕು, ಸಮಾಜದಲ್ಲಿ ಯಾವ ತರ ನಡ್ಕೋಬೇಕು, ಯಾವ ತರ ಹೆಂಗಾಗಿದ್ರೆ. ದೇರ್ ಆಲ್ ಏನ್ ಗೊತ್ತಾ, ಲೆಜೆಂಡ್ಸ್ ಕನ್ನಡ ಚಿತ್ರರಂಗದಲ್ಲಿ ಅವ್ರು ತೋರಿಸೋ ಮಾಡ್ತಾ ಸಿನಿಮಾಗಳ ಮೂಲಕ ಮಾರಲ್ಲ ಜನಕ್ಕೆ ಮಾದರಿಯನ್ನ ಮಾಡುವಂತ ದೊಡ್ಡ ದೊಡ್ಡ ನಟರುಗಳು. ರಾಜ್ಕುಮಾರ್ ಕಾಲದಲ್ಲೇ ಹೊತ್ತು ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಲಿ, ವಿಷ್ಣುವರ್ಧನ್ ಆಗ್ಲಿ, ನಮ್ಮ ಅಂಬರೀಶ್ ಅವರಾಗ್ಲಿ, ಶಂಕರ್ನ ಆಗ್ಲಿ, ಅವರು ಒಂದು ಮಾದರಿಗಳನ್ನ ಬಿಟ್ಟು ಹೋಗಿದ್ದಾರೆ. ಅದು ನಡೆಸ್ಕೊಂಡು ಹೋಗ್ತಾರ ಒಂದು ಸಂದರ್ಭದಲ್ಲಿ ಕೆಲವರೆಲ್ಲ ಎಲ್ಲಾರ್ಗು ಐ ನಾಟ್ ಬ್ಲೇಮಿಂಗ್ ಎವ್ರಿಬಡಿ. ಇಂಥ ಒಂದು ದೊಡ್ಡ ನಟ ಹೇಗೆ ಇರ್ಬೇಕು, ಅವರು ಅವ್ರ ಜೊತೆಗಿರೋ ಅಭಿಮಾನಿಗಳು ಕೂಡ ಅವ್ರು ಬೆಳೆಸ್ಬೇಕು, ಹೇಳ್ಬೇಕು. ಯಾರಾದ್ರೂ ಸರ್ ಹಿರಿಯರು ಒಳ್ಳೆ ಮಾತನ್ನ ಹೇಳಿದ್ರೆ, ಬುದ್ಧಿ ಮಾತು ಹೇಳಿದ್ರೆ, ಕಿವಿ ಮಾತು ಹೇಳಿದ್ರೆ ಕೇಳೋ ವ್ಯವಧಾನನೂ ಬೇಕು ಸರ್, ಅಲ್ವಾ? ಇವತ್ತು ನಮ್ಗೆ ಎಷ್ಟು ನೋವಾಗಿದೆ ಅಂದ್ರೆ, ನಮಗೆ ಕನ್ನಡ ಇಡೀ ಚಿತ್ರರಂಗ ನಾವು ಉತ್ತರ ಕೊಡಕ್ ಆಗ್ತಾ ಇಲ್ಲ. ಅದು ತಾವು ಪತ್ರಿಕೋದ್ಯಮದಲ್ಲಿ ಪತ್ರಿಕಾ ಮಿತ್ರರು ಕೇಳೋಂತ ಕ್ವಶನ್ ಉತ್ತರ ಕೊಡಕ್ ಆಗಲ್ಲ. ಇಂಥ ಸಂದರ್ಭಗಳು ಬಹಳ ತರ ನಮ್ಗೆ ಬೇರೆ ಬೇರೆ ತರ ಆದ ಒಂದು ಕ್ವಶನ್ ರೈದಾದಾಗ ಇವ್ ನಾಟ್ ಇನ್ ದ ಪೊಸಿಷನ್ ಟು ಗಿವ್ ಸಮ್ ಟೈಮ್ ಆನ್ಸರ್. ಒಂಥರ ಒಳ್ಳೇದ್ ಮಾತಾಡ್ತೀವಿ, ಏನೋ ಅಪ್ಪಿತಪ್ಪಿ ಏನೋ ಜಾರ್ ಮಾತಾಡಿದ್ರು ಕೂಡ ಅದನ್ನೇ ಬೆಳೆಸೋಂತ ಒಂದು ಸಂದರ್ಭ ಕೂಡ ಬರುತ್ತೆ. ಅದನ್ನ ಬಹಳ ಎಚ್ಚರಿಕೆಯಿಂದ ಮಾತಾಡೋದು ಕಡಿಮೆ. ತಾವು ಕೇಳ್ತಿರೋ ಕ್ವಶನ್ಗಳ ಆ ಕ್ವಶನ್ ಉತ್ತರ ಕೊಡ್ಬೇಕು ಅಂತಿದ್ರು ಕೂಡ ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರ ಆಗ್ಲಿ, ಇಂಥ ವಿಚಾರಗಳಲ್ಲಿ ಬಹಳ ಸೂಕ್ಷ್ಮವಾದ ವಿಚಾರಗಳನ್ನ ಸೂಕ್ಷ್ಮವಾಗಿ ಚರ್ಚೆ ಮಾಡಿ ಸೂಕ್ಷ್ಮವಾಗಿ ಮಾತಾಡಬೇಕು. ಇದು ನಾವು ಮ್ಯಾಟ್ರ್ ಬಿಫೋರ್ ಲಾ. ಅವರ ರೀತಿಯಲ್ಲಿ ಅವರು ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಯು ಕೆನಾಟ್ ಟಾಕ್ ಎನಿಥಿಂಗ್ ಅದರ್ ದ್ಯಾನ್ ದಿ ಕನ್ಸರ್ನ್ಡ್ ಟಾಕ್. ಸುಮ್ನೆ ಈಗ ನೀವ್ ಎಷ್ಟೇ ಮಾತಾಡಿ, ನಾವೆಷ್ಟೇ ಮಾತಾಡಿ, ಇನ್ಯಾರೆಷ್ಟೇ ಮಾತಾಡಿ, ಕಾನೂನು ಇರುವ ಕೆಲವು ಚೇಂಜ್ ಇಲ್ಲ. ಹೌದು ಸರ್, ನಾನು ಆ ಕಾನೂನು ಬಗ್ಗೆ, ಕೋರ್ಟ್ ಬಗ್ಗೆನೇ ಮಾತಾಡ್ತೀನಿ ಸರ್. ಇನ್ನೊಂದು ಪ್ರಶ್ನೆ ಇದೆ. ಪ್ರಾಣ ಹೋಗ್ಬಿಟ್ಟಿದೆ, ಅಮಾಯಕನ ಪ್ರಾಣ ಹೋಗ್ಬಿಟ್ಟಿದೆ, ವಾಪಸ್ ತರಕಾಗತ್ತಾ? ನಾಟ್ ಪಾಸಿಬಲ್ ಅಲ್ವಾ ಸರ್? ಈಗ ಕೋರ್ಟ್ಗೂ ಕೂಡ ಸಾಂದರ್ಭಿಕ ಸಾಕ್ಷಿಗಳು ಅಂತ ಬೇಕಾಗುತ್ತೆ ಸರ್. ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಿ ಏನೇ ರಿಪೋರ್ಟ್ ತಂದ್ರೂ ಕೂಡ ಪೊಲೀಸ್ನವ್ರು ಎಲ್ಲ ಸಾಂದರ್ಭಿಕ ಸಾಕ್ಷಿ ಕೊಡ್ತಾರೆ. ಯಾಕೆಂದ್ರೆ ಆರೋಪಿಗಳು ಒಂದ್ ಸ್ಟೇಟ್ಮೆಂಟ್ ಒಂದ್ ತತ್ತಿ ಕೊಟ್ಟು ಕೋರ್ಟಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ಬೋದು. ಸಾಂದರ್ಭಿಕ ಸಾಕ್ಷಿಗಳ ಆಧಾರದಲ್ಲಿ ಅಲ್ಲ, ಇವತ್ತಿನ ವ್ಯವಸ್ಥೆಯಲ್ಲಿ ಏನ್ ಚೆನ್ನಾಗಿ ಗೊತ್ತಿದೆಯಲ್ಲಮ್ಮ. ಆದ್ರೂ ಕೂಡ ನಮ್ಮ ಪೊಲೀಸ್ನವರು ಎನ್ಕ್ವೈರಿಗಳನ್ನ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳ ಸಮರ್ಥವಾಗಿದೆ. ದೇಶದಲ್ಲೇ ಒಂದು ಮಾದರಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಕರ್ನಾಟಕ ಪೊಲೀಸರು. ದೇ ಆರ್ ವೆರಿ ಪವರ್ಫುಲ್ ಟು ಇನ್ವೆಸ್ಟಿಗೇಟ್ ಇನ್ ಸಚ್ ಆಕ್ಟಿವಿಟಿ, ಪರ್ಟಿಕ್ಯುಲರ್ ಇನ್ ರೆಸ್ಪೆಕ್ಟ್ ಮರ್ಡರ್ ಕೇಸಲ್ಲಿ. ನಾವು ನೋಡಿದಂಗೆ ಯಾವುದೇ ಮರೆಮಾಚುವಂತ ಕೆಲಸ ಮಾಡಲ್ಲ. ದೇ ವಿಲ್ ಕಂಡಕ್ಟ್ ಎನ್ಕ್ವೈರಿ ಇನ್ ಡೀಟೇಲ್. ಪಾರದರ್ಶಕ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ. ಅದರಿಂದ ನಾವ್ ಯಾವುದೇ ತರದ ಡೌಟ್ ಪಡ್ಬೇಕಾಗಿಲ್ಲ. ಹಂಗೂ ನಮ್ಮ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ತುಂಬಾ ಪ್ರಾಮಾಣಿಕ ದಕ್ಷ ಅಧಿಕಾರಿ ಅಂತ ಇಡೀ ಬೆಂಗಳೂರಿಗೆ ಗೊತ್ತಿರೋ ವಿಚಾರ. ಸರ್, ಇದೊಂದು ಪ್ರಶ್ನೆ ಇದೆ, ಕೇಳ್ಬಿಡ್ತೀನಿ. ಗೊತ್ತಾಯ್ತು ಸರ್, ನಿಮ್ದು ಕಾಂಟೆಕ್ಸ್ಟ್ ನಂಗೆ ಅರ್ಥ ಆಯ್ತು. ಕೋರ್ಟು ಅಂದಾಗ್ಲೂ ಸರ್, ಒಬ್ಬ ಆರೋಪಿ ಸ್ಥಾನದಲ್ಲಿರೋರ್ನ
ಪಾಸ್ಟ್ ಹಿಸ್ಟ್ರಿಯನ್ನು ಗಮನಿಸುತ್ತೆ. ಅವ ಹಿಂದೆ ಏನೇನು ಮಾಡಿದ್ದ, ಆ ಥರದ್ದೆಲ್ಲ ಸಹಜವಾಗಿ ನೋಡುತ್ತೆ. ಒಂದು ತೀರ್ಪು ಅಂತ ಆದೇಶ ಅಂತ ಕೊಡಬೇಕಾದ್ರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಹೆಂಗೆ ನೋಡುತ್ತೆ ಸರ್? ದರ್ಶನ್ ಹುಟ್ಟಿದಾಗಿನಿಂದ ಇವತ್ತಿನವರೆಗೂ ಚಲನಚಿತ್ರ ವಾಣಿಜ್ಯ ಮಂಡಳಿ ನೋಡ್ಕೊ ಬಂದಿದೆ. ಯಾಕಂದ್ರೆ ಅವರ ತಂದೆ ಕೂಡ ದೊಡ್ಡ ಕಲಾವಿದರು. ಒಂದಲ್ಲ ಸರ್, ಬೇಕಾದಷ್ಟು ವಿವಾದ ದರ್ಶನ್ ಹೆಸರಲ್ಲಿರುತ್ತೆ. ಸಹ ನಟರ ಮೇಲೆ ಹೊಡಿತಾರೆ, ಯಾವುದೋ ಅಭಿಮಾನಿ ಮೇಲೆ ಹೊಡಿತಾರೆ, ಧರ್ಮಪತ್ನಿ ಮೇಲೆ ಹೊಡೆದ ಕೇಸ್ ಆಗುತ್ತೆ, ಹುಲಿಯುಗ್ರನ ಅವ್ರ ಹತ್ರ ವಶಪಡಿಸ್ಕೊಳ್ಬೇಕಾಗತ್ತೆ, ಶ್ರೀರಂಗಪಟ್ಟಣದಲ್ಲಿ ಇಂಥದ್ದೇ ಒಂದು ಕೇಸ್ ಆಗುತ್ತೆ. ಅಂದ್ರೆ ಇದನ್ನೆಲ್ಲ ಪರಿಗಣಿಸುತ್ತಾ ಚಲನಚಿತ್ರ ವಾಣಿಜ್ಯ ಮಂಡಳಿ? ಮೇಡಮ್, ಈಗ ಯಾರು ಯಾವ್ದು ಚಲನಚಿತ್ರ ಇಂಥದ್ದು ಮಾಡು ಅಂತ ಹೇಳಕ್ ಆಗಲ್ಲ. ಹೌದು, ಸಾಕಷ್ಟು ಹಿಸ್ಟ್ರಿ ಇದೆ. ಒಂದಲ್ಲ ಎರಡಲ್ಲ ಮೂರು ಅವ್ರು ಎಚ್ಚೆತ್ಕೊಳ್ಬೇಕಾಗಿತ್ತು. ಹೌದು, ಯಾವುದೋ ಸಂದರ್ಭಗಳಲ್ಲಿ ಅಚ್ಚಾತುರ್ಯ ಆಗ್ಬಿಟ್ಟಿದೆ. ಇಂಟೆನ್ಷನಲಿ ಅನ್ಇಂಟೆನ್ಷನಲ್ ಇರುತ್ತೆ. ಈಗ ಮೇಲೆ ನೋಡ್ತಾ ಇದ್ರೆ ಯಾವ್ದೋ ಒಂದು ಸಂದರ್ಭಕ್ಕೆ ಕೂಡಿ ಅಂತ ಇನ್ಸಿಡೆಂಟ್ ಆಗೋಗ್ಬಿಟ್ಟಿದೆ. ಅದರಿಂದ ನಾವು ವಾಣಿಜ್ಯ ಮಂಡಳಿ ಏನ್ ಮಾಡಕ್ಕಾಗತ್ತೆ? ನಾವೇನಾರ ಹೋಗಿ ಇದರ ಅವಾಯ್ಡ್ ಮಾಡಕ್ಕಾಗತ್ತಾ? ಬಟ್ ಬೇರ್ಲಿ ಯು ಕ್ಯಾನ್ ಟೆಲ್. ಇಷ್ಟು ಎತ್ತರವಾಗಿ ಬೆಳೆದ್ಮೇಲೆ ಆ ಜವಾಬ್ದಾರಿಗಳನ್ನ ಅರ್ಕೊಂಡು ಯಾವ ತರ ಇರ್ಬೇಕು ಅನ್ನೋದು ಯೋಚನೆ ಮಾಡೋದು ಅವರಲ್ಲಿರುತ್ತೆ ಅಲ್ವಾ? ಇದನ್ನ ವಾಣಿಜ್ಯ ಮಂಡಳಿಗೆ ಪದೇ ವಾಣಿಜ್ಯ ಮಂಡಳಿ ಏನ್ ಮಾಡ್ತದೆ ವಾಣಿಜ್ಯ ಮಂಡಳಿ ವಾಟ್ ವಿ ಕ್ಯಾನ್ ಡೂ, ಪ್ಲೀಸ್ ಅಡ್ವೈಸ್ ಅಸ್. ಸಿ, ಈಗ ನಮ್ದು ವಾಣಿಜ್ಯ ಮಂಡಳಿ ಆಸ್ ಪರ್ ಅವರ್ ಬೈಲಾ, ಅವ್ರ ಡ್ಯೂಟಿ ಇಸ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್. ಕಲಾವಿದರು ಕಂಟ್ರೋಲ್ ನಮ್ಮ ಹತ್ರ ಇಲ್ಲ. ಆದ್ರೂ ಕೂಡ ಇಂಥ ಸಂದರ್ಭಗಳಲ್ಲಿ ವಾಣಿಜ್ಯ ಮಂಡಳಿ ನಾವು ಎಂಟರ್ ಆಗಿದೀವಿ, ಮಾತುಕತೆ ಆಡಿದೀವಿ, ಆಮೇಲೆ ಸಾಲ್ವ್ ಮಾಡಿದೀವಿ. ಎಷ್ಟೋ ಮೀಟು ಕೇಸ್ಗಳೆಲ್ಲ ಇಲ್ಲಿವರೆಗೂ ಯಾವ್ದು ಫೇಲ್ ಆಗಿಲ್ಲ. ಆದ್ರೆ ಈ ಕೇಸು ಏನ್ ಹೇಳಿ, ಇದು ಮರ್ಡರ್ ಕೇಸ್ ಅಲ್ವಾ? ನಿಮ್ ಕಡೆಯಿಂದ ನಾನು ದರ್ಶನ ಅಭಿಮಾನಿಗಳು ಒಂದು ಕಿವಿ ಮಾತು ಬಯಸ್ತೀನಿ ಸರ್. ಏನ್ ಕಿವಿ ಮಾತು ಹೇಳಕ್ಕೆ ಬಯಸ್ತೀರಿ ದರ್ಶನ ಸಮಾಧಾನ ಆಗಿರ್ಲಿ, ಕಾಲವೇ ಉತ್ತರ ನೀಡುತ್ತೆ. ಯಾರು ತಪ್ಪು ಮಾಡೋದು ಶಿಕ್ಷೆ ಅನುಭವಿಸ್ಲೇಬೇಕು. ಅವರೇ ಮಾಡೋದಾಗ್ಲಿ, ನಾನ್ ಮಾಡಿದ್ರು ಕೂಡ ನನಗೂ ಅದೇ ಗೊತ್ತಿದೆ ಅಲ್ವಾ? ಟೇಕ್ ಲಾ ಇನ್ ಟು ಹ್ಯಾಂಡ್, ನಾಟ್ ಪಾಸಿಬಲ್ ಆಗತ್ತಾ? ಗೊತ್ತಾಯ್ತು ಸರ್. ಅದರಿಂದ ನಾವು ಎಷ್ಟು ಕೂಲ್ ಆಗಿತ್ತು ಅಷ್ಟು ಒಳ್ಳೇದು, ಎಷ್ಟು ಸಮಾಧಾನ ಆಗಿತ್ತು ಅಷ್ಟು ಒಳ್ಳೇದು. ವಾಣಿಜ್ಯ ಮಂಡಳಿ ಕೂಡ ನಮ್ದೇ ಆದ ರೀತಿ ನೀತಿ ಇದೆ. ಅದ್ರ ಪ್ರಕಾರ ನಾವ್ ಏನ್ ಮಾಡ್ಬೇಕು ಅನ್ನೋದು ಖಂಡಿತವಾಗ್ಲೂ ಮಾಡ್ತೀವಿ. ನಾಳೆ ಬೆಳಗ್ಗೆ ನಾವು ಇದಕ್ಕೆ ಚಿತ್ರಕ್ಕೆ ಹೋಗಿ ಫಸ್ಟ್ ಅವ್ರ ಫ್ಯಾಮಿಲಿಗೆ ಸಾಂತ್ವನ ಹೇಳುವಂತ ಕೆಲಸ ನಾವು ಮಾಡ್ತೀವಿ. ಯಾರದೇ ಆದ್ರೂ ಪ್ರಾಣನೇ. ಅದರಿಂದ ಕೆಲಸ ಮಾಡ್ತೀವಿ. ಖಂಡಿತಲು ಯಾವುದೇ ತರ ಡೌಟ್ ಇಟ್ಕೋಬೇಡಿ. ಇಂತಹ ಸಂದರ್ಭಗಳಲ್ಲಿ ಯಾರೇ ಏನ್ ತಪ್ಪು ಮಾಡೋದು ವಾಣಿಜ್ಯ ಮಂಡಳಿ ಕಾಣಿಸಿದೆ. ವಾಟ್ ಎವರ್ ದಿ ಆಕ್ಷನ್ ಟು ಬಿ ಟೇಕನ್, ಅದಕ್ಕೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್, ಇಟ್ಸ್ ಓನ್ ಕೋರ್ಸ್ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ರೈಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಮಯವನ್ನು ನಮಗೆ ಕೊಟ್ಟು ನಿಮ್ಮ ಅಭಿಪ್ರಾಯವನ್ನು ಇವತ್ತು ಹಂಚಿಕೊಂಡ್ರಿ. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ರೈಟ್, ನಮ್ಮ ಕಾರ್ಯಕ್ರಮದಲ್ಲಿ ಇದೀಗ ಚಿಂತಕರಾಗಿರುವಂತಹ ರಾಜಗೋಪಾಲ್ ದಾಸ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ರೈಟ್, ಇನ್ನು ಹೋರಾಟಗಾರರಾಗಿರುವಂಥ ಹಳ್ಳಿ ರೈತ ಅಂಬರೀಶ್ ಅವರಿದ್ದಾರೆ. ನಮಸ್ಕಾರ. ರಾಮ್ ಅವರೇ, ನಾನು ಆಗಲೇ ಮಾತಾಡ್ತಾ ಇದ್ದೆ, ಪ್ರತಿಯೊಬ್ಬ ವ್ಯಕ್ತಿ ಅಂದಾಗ ಸಾವು ನಿರಾತಂಕವಾಗಿ ಆಗಬೇಕು ಅಂತ ಬಯಸ್ತಾರೆ. ರೇಣುಕಾ ಸ್ವಾಮಿ ಕನಸಲ್ಲೂ ಕೂಡ ಯೋಚನೆ ಮಾಡಿರಲ್ಲ ನನ್ನ ಸಾವು ಹಿಂಗಾಗುತ್ತೆ ಅಂತ ಹೇಳಿ. ಅಂಥ ಕ್ರೌರ್ಯದಲ್ಲಿ ಜೀವ ಕಳ್ಕೊಂಡ್ಬಿಟ್ಟಿದ್ದಾರೆ. ಕ್ರೌರ್ಯ ಮಾಡಿದವ್ರ ಬಗ್ಗೆ, ಕಳ್ಕೊಂಡಿರೋ ಆ ಜೀವದ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ? ಈಗ ಅವರಿಂದ ಅವ್ರ ಮನೆ ನಡೀತದೆ. ಹೌದು, ಪಾಪ ಅವ್ರ ವೈಫ್ ಈಗ ಪ್ರೆಗ್ನೆಂಟ್. ಅವ್ರ ಸಂಬಳದಲ್ಲಿ ಟ್ರೀಟ್ಮೆಂಟ್ ಆಗಿರ್ಬೋದು, ಮನೆಗೆ ರೇಷನ್ ತಂದಾಕಿರೋ ಆಗಿರ್ಬೋದು, ಈ ಥರದ್ದೆಲ್ಲ ಇರುತ್ತೆ. ಒಬ್ಬ ಮಗ ಹೊಟ್ಟೋದ ಅಂತಂದರೆ ಆ ಮನೆಗೆ ಯಾರು ದಿಕ್ಕೀಗ? ತುಂಬಾ ಇಶ್ಯೂ ಇದೆ. ಈಗ ಎಂತಿಗೆ ಯಾರು ದಿಕ್ಕೀಗ? ಇವಾಗ ಟ್ರೀಟ್ಮೆಂಟ್ ಇವಾಗ ನೋಡಿ 5 ತಿಂಗಳು ಅಂತಂದ್ರೆ ಪ್ರತಿ ಮಂತ್ಗೂ ಅವ್ರು ಹೋಗ್ಬಿಟ್ಟು ತೋರಿಸಲೇಬೇಕು. ಒಂದ್ಸತಿ ಅವ್ರು 2,000 ರೂಪಾಯಿ ಖರ್ಚಾಗುತ್ತೆ, 2ರಿಂದ 3,000 ರೂಪಾಯಿ ಆಗುತ್ತೆ. ಈಗ ಯಾರು ನೋಡ್ಕೊಳ್ತಾರೆ? ಈಗ ಅವ್ರ ತಂದೆ ತಾಯಿ ರಿಟೈರ್ಡ್. ಎಂಥ ಸಂಕಟ ಗೊತ್ತಾ ರಾಮ್ ಅವರೇ, ಆ ಮಗುಗೆ ಜನ್ಮ ಕೊಟ್ಟ ಮೇಲೆ ಇದು ಅಪ್ಪ ಅಂತ ತೋರ್ಸಕ್ಕೆ ಅಪ್ಪ ಇಲ್ವಲ್ಲ. ಆಮೇಲೆ ಇನ್ನೊಂದು ಮೇಡಮ್, ನೀವು ನೋಡಿ ಅವ್ರ ವೈಫ್ಗೆ ಮಾತಾಡಕ್ಕೆ ಬರ್ತಾ ಇಲ್ಲ. ಅವ್ರಿಗೇನು ಗೊತ್ತಾಗ್ತಿಲ್ಲ ಏನು ಮಾತಾಡಬೇಕು ಅಂತ. ಏನೋ ಹೋಗಿದ್ದಾರೆ, ತೀರ್ಕೊಂಡ್ಬಿಟ್ಟಿದ್ದಾರೆ, ಅವ್ರನ್ನ ಬಿಟ್ಟು ಕಳಿಸ್ಬೋದಾಗಿತ್ತು. ಅವ್ರಿಗೇನು ಆ ದುಃಖ ಒಳಗಡೆ ಏನಿದೆ, ಅವ್ರಿಗೆ ಅಷ್ಟು ಮೆಚುರಿಟಿನೇ ಇಲ್ಲ. ಅದು ಏನೋ ಶಾಕಲ್ಲಿ ಇದ್ದಾರೆ ಅವ್ರ ಪಾಪ. ಯಜಮಾನ, ಒಡೆಯ, ಏನು ಟೈಟಲ್ಗಳು ಸಿನಿಮಾದಲ್ಲಿ, ಏನು ಸಾಮಾಜಿಕ ಸಂದೇಶ ಅಲ್ಲಿ ಹೇಳೋದೊಂದು ಮಾಡೋದೊಂದು ಅಂತ ಅನ್ಸಲ್ವಾ ಮೇಡಮ್? ಒಂದು ಮಾತು ಅವರೇ ಫೋನ್ ಮಾಡಿ, ಹಿಂಗೆಲ್ಲ ಮಾಡಬೇಡ ಕಣ ಅಂತ ಹೇಳಿಬಿಡ್ರಿ. ನನ್ನ ಬಾಸ್ ಹೇಳಿದಾರ, ನನಗೆ ಫೋನ್ ಮಾಡಿ ಹೇಳಿದ್ರು. ನಮ್ಮ ಬಾಸ್ ನನಗೆ ಫೋನ್, ಅವನು ಆ ದಿನ ಅಲ್ಲ ವರ್ಷ ಬಿಡ್ತೀವಿ ನಾವೇ, ನಮ್ಮ ಬಾಸ್ ನಂಗೆ ಕಾಲ್ ಮಾಡಿರೋ ಗುರು, ಹೆಂಗೆ ಗೊತ್ತಾ, ಬೈದ್ರು ಗುರು ಅಂತಾನೆ ಹೆಮ್ಮೆ ಅಂತ ಹೇಳ್ತಾರೆ. 10 ಜನಕ್ಕೆ ಹೇಳಿ ತುಂಬಾ ಜನಕ್ಕೆ ಹೋಗಿ ಇನ್ಸ್ಪೈರ್ ಆಗಿರೋದು. ಎಂಥ ಮಾತು! ಒಂದ್ ಮಾತು ಹೇಳ್ಬಿಟ್ಟಿದ್ರೆ ಅವ್ನ ಅಕೌಂಟ್ ಡಿಆಕ್ಟಿವೇಟ್ ಅಲ್ಲ, ಅವ್ನ ಫೇಸ್ಬುಕ್ ಯೂಸ್ ಮಾಡೋದು ಬಿಟ್ಬಿಟ್ಟಿರೋ. ನಮ್ಮ ಬಾಸ್ ಹೇಳಿದಾರೆ ಗುರು, ನಾನು ಮಾಡೋದಿಲ್ಲ, ಇದು ಸೋಷಿಯಲ್ ಮಾಡೋಣ ಬೇರೆ. ನನ್ನ ಬಾಸ್ ನಮ್ಮ ಮನೆಗೆ, ನಮ್ಮ ಫ್ಯಾಮಿಲಿ ಪೂರ್ತಿ ಕರ್ಕೊಂಡು ಹೋಗ್ತೀನಿ, ಅವ್ರು ಸಿನಿಮಾ ನೋಡೋಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರೋನು. ಅದು ಈ ಥರ ಕರ್ಸ್ಬಿಟ್ಟು ಸ್ಕೆಚ್ ಹಾಕಿ ಹೊಡೆಯೋದಾದ್ರೆ ಅವನ ಅಂತ ಅವ್ನು ನೋಡಿದ್ರೆ ಏನು ಅನ್ಸುತ್ತೆ ಮೇಡಮ್? ಅವ್ನು ನೋಡಿದ್ರೆ ಪಾಪ ಹೌದು. ಓಲಿ ಅತ್ತಾಗ ಈಗ ನೋಡಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ
ಅವರು ಯಾವ ರೀತಿ ಮಾಡಬೇಕೋ ಅವ್ರ ರೀತಿ ಕರೆಸ್ಬಿಟ್ಟು ಬುದ್ಧಿ ಹೇಳೋದಾಗ್ಲಿ, ಅವ್ರ ಮೇಲೆ ಏನೋ ಒಂದು ಅಫೇರ್ ಆಗಲಿ, ಏನೋ ಒಂದು ಮಾಡಿರೋರು. ಹೌದು. ಈ ಥರ ಹೊಡೆದು ಸಾಯಿಸೋದಂತಂದ್ರೆ ಆ್ಯಕ್ಚುಲಿ ನಮ್ಮ ಬಗ್ಗೆ ಆ್ಯಕ್ಚುಲಿ ಏನಕ್ಕಪ್ಪ ಈ ಥರ ನಿಜವಾಗ್ಲೂ ಕರೆದು ಹೊಡೆದಿದ್ದಾರೆ ಅನ್ನೋದೇ ನಂಬೋದು ಒಂದು ಕ್ವಶನ್ ಮಾರ್ಕ್ ಆಗಿದೆ. ಹಲವಾರು ಸಂದರ್ಶನಗಳಲ್ಲಿ ದರ್ಶನ್ ಅವ್ರು ಮಾತಾಡ್ತಾ ಹೇಳಬೇಕಾದ್ರೆ ಒಳ್ಳೆಯವನು ಅಂತ ತೋರಿಸೋದಕ್ಕೆ ಪ್ರೂವ್ ಮಾಡಬೇಕಾಗತ್ತೆ. ನಾನು ಕೆಟ್ಟವನು ಗುರು, ನಾನು ಕಚಡ ಗುರು, ಈ ಥರ ಶಬ್ದಗಳನ್ನು ಪ್ರಯೋಗ ಮಾಡಿನೇ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದಾರೇನೋ ಅಂತ. ನಾನಿರೋದೇ ಹಿಂಗೆ, ನಾನು ಕೆಟ್ಟವನೇ ಅಂತ ಹೇಳ್ತಾನೆ ಕೆಟ್ಟತನ ಮಾಡಿಬಿಟ್ರ ಅಂತ ಹಿಂಗೆ ಅನುಮಾನ ಬರಲ್ವಾ? 100% ಮೇಡಮ್. ಯಾಕಂದ್ರೆ ಅಭಿಮಾನಿಗಳಿಗೆ ಒಂದು ಸಂದೇಶ ಒಳ್ಳೆ ತರದ್ ಕೊಡ್ಬೇಕು. ಈಗ ಇನ್ನೊಂದು ಏನಾಗುತ್ತೆ ಅಂದ್ರೆ ನೆಗೆಟಿವ್ ಆಗಿ ಹೇಳಿದ್ರೆ ಅಭಿಮಾನಿಗಳು ಇಷ್ಟಪಡ್ತಾರೆ ಅಂತ ಒಂದು ಈಗಿರ್ತಕ್ಕಂಥ ಕಾಲ ಟ್ರೆಂಡ್ ಆಗ್ಬಿಟ್ಟಿದೆ. ಸೊ ಆದ್ರಿಂದ ಒಬ್ಬ ಅಭಿಮಾನಿ ಯಾವ ತರ ಇರ್ಬೇಕಂದ್ರೆ ಪುನೀತ್ ಅಣ್ಣ ಅವರು ತಗೋಬಹುದು, ಆಮೇಲೆ ಅಂಬರೀಷ್ ಅಣ್ಣ ಡೈರೆಕ್ಟ್ ಆಗಿ ಹೇಳ್ತಾ ಇದ್ರು, ನೀನ್ ತಪ್ಪು ಮಾಡ್ತಾ ತಪ್ಪು ಅಂತ ಹೇಳ್ತಾ ಇದ್ರು, ಒಳ್ಳೇದು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ರು. ಸೊ ಅಂಥವ್ರನ್ನ ಮಾರ್ಗದರ್ಶನ ತಗೋಬೇಕಾಗಿತ್ತು ನಮ್ಮ ಅಭಿಮಾನಿಗಳು, ಈಗಿರ್ತಕ್ಕಂಥ ಅಭಿಮಾನಿಗಳು ಆ ಥರ ಅಂಥವ್ರನ್ನ ನಾವು ಫಾಲೋ ಮಾಡಬೇಕು ಹೊರತು ಓಪನ್ ಸ್ಟೇಜ್ ಮೇಲೆ ಹೇಳ್ಬಿಡೋದು, ನಾನು ಸರಿ ಇಲ್ಲ, ನಾನು ಮಾತಾಡಿದೆ ಹಿಂಗೆ, ಆ ತರ ಸ್ಟೇಟ್ಮೆಂಟ್ಗಳಿಂದ ಸಮಾಜಕ್ಕೆ ಈಗ ಒಬ್ಬ ಅಭಿಮಾನಿ ಅಂದ್ರೆ ನಮ್ ಬಾಸ್ ಮೀಸೆ ತಿರ್ಕೊಂಡು ಹಿಂಗ್ ಹೋಗ್ಬೇಕು ಮೇಡಮ್, ನಮ್ಮ ಬಾಸ್ ಇವ್ರು ಅಂತ ಹಿಂಗ್ ಮೀಸೆ ತಿರ್ಬೇಕು. ಅಭಿಮಾನಿ ಆಗಿರೋನು ಹಿಂಗ್ ಮೀಸೆ ತಿರ್ಬೇಕು, ಹಿಂಗ್ ಕೆಳಗಡೆ ತಿರ್ಸ್ಕೊಂಡು ಹೋಗೋದಲ್ಲ. ಅಂತ ಪರಿಸ್ಥಿತಿ ಬರಕ್ ಕಾರಣ ಯಾರು? ಇವತ್ತು ಅಭಿಮಾನಿಗಳು ಅದನ್ನೇ ಅಭಿಮಾನಿಗಳಿಗೆ ಹೋಗಿ ಹೇಳ್ತಾ ಇದ್ದೀನಿ. ನಾನೇನ್ ಹೇಳ್ದೇಳಿ, ಮೀಸೆ ತಿರ್ಕೊಂಡು ಹೋಗ್ಬೇಕೆ ಹೊರ್ತು ಮೀಸೆ ಕೆಳಗಡೆ ತಿರ್ಕೊಂಡು ಹೋಗ್ಬಾರ್ದು. ಫಾಲೋ ಮಾಡಿ. ಅಲ್ಲ, ಈ ಕುಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಅದನ್ನ ಅಭಿಮಾನಿಗಳಿಗೆ ನಾನು ಹೇಳ್ತಾ ಇರೋ ಸಂದೇಶ ಇಷ್ಟೇ ಮೇಡಮ್. ನೀವು ಅಭಿಮಾನಿಗಳು ಹೇಳ್ತಕ್ಕಂಥದ್ದು, ಅಭಿಮಾನಿಗಳಿಗೆ ಇವತ್ತು ಹೇಳ್ತಾ ಇದ್ದೀನಿ, ಇಡೀ ರಾಜ್ಯದ ಹಳ್ಳಿ ರೈತರು ಮಕ್ಕಳು ಇರ್ತಾರೆ ಇದರಲ್ಲಿ. ಯಾಕಂದ್ರೆ ದರ್ಶನ್ ಅವರು ಅನೇಕ ರೈತರ ಬಗ್ಗೆ ಆಗಿರ್ಬೋದು ಒಳ್ಳೊಳ್ಳೆ ಫಿಲಮ್ಗಳು ತೆಗ್ದಿದ್ದಾರೆ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ, ಒಂದು ಒಳ್ಳೆ ಮಾದರಿ ಅಂತ ಫಿಲಮ್ಗಳು ತೆಗಿತಾ ಇದ್ದಾರೆ. ಆದ್ರೆ ಒಳಗಡೆ ಇರ್ತಕ್ಕಂಥ ಒಂದು ದರ್ಶನ್ ಅವ್ರ ಒಳಗಡೆ ಇರ್ತಕ್ಕಂಥ ಮನ್ಸುಗಳ ಬಗ್ಗೆ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಈಗಿರ್ತಕ್ಕಂಥ ನೋಡಿ ಮೇಡಮ್, ಎಲ್ಲಾರು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳಕ್ಕಾಗಲ್ಲ. ಈಗ ಕೆಲವೊಂದು ಏನಾಗ್ತಾ ಇದೆ ಅಂದ್ರೆ ಮೊನ್ನೆ ನಡೀತಾ ಇರ್ತಕ್ಕಂಥ ಘಟನೆಗಳು ನೋಡಿ ಅನೇಕರು ಈಗ ಕಾನೂನು ರೀತಿಯಲ್ಲಿ ಅವ್ರಿಗೆ ಬಂಧಿಸಿದ್ದಾರೆ. ಈಗ ಅವ್ರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಕೊಡ್ಬೇಕು ಅಂತೇಳಿ ಅಭಿಮಾನಿಗಳೇ ಹೇಳ್ತಾವ್ರೆ. ಇವತ್ತು ನಮ್ಗೂ ಕೆಲ ಬೆರಳೆಣಿಕೆ ಮಾತ್ರ ಹೇಳ್ತಾ ಇಲ್ಲ ಅಷ್ಟೇ ಹೊರತು ಇನ್ನು ಆಲ್ಮೋಸ್ಟ್ ಎಲ್ಲಾ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥ ಅಭಿಮಾನಿಗಳು ಅದನ್ನೇ ಹೇಳ್ತಾರೆ. ಇವತ್ತು ಏನು ಈ ಕಾನೂನಿಗೆ ಗೌರವ ಕೊಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ. ಒಬ್ಬ ಅಭಿಮಾನಿಯಾಗಿ ನಾನು ಹೇಳ್ತಕ್ಕಂಥದ್ದು, ದರ್ಶನ್ ಅವರು ಒಬ್ಬ ಅಭಿಮಾನಿನೇ ಇವಾಗ ಹೋಗಿರ್ತಕ್ಕಂಥ ವಿಚಾರಗಳು ಎಲ್ಲ ಗೊತ್ತಿರ್ತಕ್ಕಂಥ ಇರೋದು. ಆಮೇಲೆ ಕೆಲವೊಂದು ಅಭಿಮಾನಿಗಳು ಹೇಳ್ತಾರೆ TRPಗೋಸ್ಕರ ಮೀಡಿಯಾದವರು ದಯವಿಟ್ಟು ಆ ತರ ತಿಳ್ಕೊಬೇಡ್ರಿ. ಅದೇ 2 ವರ್ಷ ಬ್ಯಾನ್ ಆಗಿರ್ತಕ್ಕಂಥ ದರ್ಶನ್ ಅವರು ಅವಾಗ ಟಿವಿ ನಡೆದಿಲ್ವಾ? ಹಂಗಾದ್ರೆ ಸಮಾಜ ನೋಡಿಲ್ವಾ? ನಿಮ್ ಹಂಗೆ ಹಲವು ಗಣ್ಯರು ಕೂತಿದ್ರು, ಪ್ಯಾನಲಿಸ್ಟ್ ಒಂದ್ ಮಾತನ್ನ ಹೇಳಿದ್ರು, ಇವತ್ತು ಮಾಧ್ಯಮ ಅಂತ ಒಂದಿರೋದಕ್ಕೆ ಆ ಶೆಡ್ ಇದೆ ನೋಡಿ ಪಟ್ಟಣಗೆರೆ ಹತ್ರ, ಆ ಶೆಡ್ ಹತ್ರ ಇರೋ CC ಕ್ಯಾಮ್ರಾನು ತೋರಿಸಿದ್ರು ಮಾಧ್ಯಮದವರು. ಇಲ್ಲಾಂದ್ರೆ ಅದನ್ನ ಎಲ್ಲಿ ಎದುರಿಸ್ಬಿಡ್ತಿದ್ರು ಮೇಡಮ್. ಇಂಥವು ಅನೇಕ ಆಗಿದಾವೆ. ಇದು ಈಗ ಏನಂತ ಹೇಳಿರ್ತಾರೆ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಕರ್ಮ ಅನ್ನೋದು ಇದೆಯಲ್ಲ, ಆ ಕರ್ಮ ಯಾವತ್ತೂ ಬಿಡಲ್ಲಂತೆ, ಇವತ್ತಲ್ಲ ನಾಳೆ ತೋರಿಸ್ತಾನಂತೆ. ಎಷ್ಟೋ ಜನ ಒಂದು ಶಾಪ ಇರುತ್ತಲ್ಲ ಮೇಡಮ್, ಆ ಶಾಪ ಇವತ್ತಲ್ಲ ನಾಳೆ ತಟ್ಟಿದೆ ಅಂತಾನೆ ಹೇಳಬಹುದು. ಆ ದೃಷ್ಟಿಯಿಂದ ದಯವಿಟ್ಟು ಇಡೀ ರಾಜ್ಯದ ಅಭಿಮಾನಿಗಳು ಹೇಳ್ತಕ್ಕಂಥದ್ದು ಇಷ್ಟೇ, ನಾನು ದಯವಿಟ್ಟು ನೀವು ಮೀಸೆ ತಿರುಕೊಂಡು ಹೋಗ್ಬೇಕಂದ್ರೆ ಒಳ್ಳೆ ಅಭಿಮಾನಿ ಕಡೆ ಫಾಲೋ ಮಾಡಿ, ಅವರ ಒಂದು ನಡವಳಿಕೆ ಬಗ್ಗೆ ಮಾಡಿ, ಅವರ ಒಂದು ಈಗ ಯಾವ್ದೋ ಒಂದು ಅಭಿಮಾನಿ, ನೀನ್ ಅಭಿಮಾನಿ ಅನ್ಕೊಳ್ಳಿ, ಅವ್ರು ಉದ್ಯೋಗ ಕೊಡ್ಸೋ ಅಂತ ಕಡೆ ಹೋಗಿ ಒಂದು ಇಂಡಸ್ಟ್ರಿ ಮಾಡಿ ಅನೇಕ ಅಭಿಮಾನಿಗಳಿಗೆ ಕೆಲಸ ಕೊಡ್ರಿ ಅಂತ ಒಂದು ಮಾದರಿ ಆಗ್ಬೇಕೆ ಹೊರತು ಇಂಥ ಒಂದು ಮಾದರಿ ಮೇಡಮ್. ಅವ್ರ ಮನೆಯಲ್ಲಿ ಯಾವುದೋ ಒಂದು ಕೂಲಿ ಅವ್ರು ನೋಡಿದೆ ನಾನು ಮನೆ ಮಾಧ್ಯಮದಲ್ಲಿ, ಪಾಪ ಎತ್ತು ಇಲ್ಲಿ ತುಯ್ದಿದ್ರೆ ಇಲ್ಲಿ ಈಚೆ ಬಂದ್ಬಿಟ್ರೆ ನನಗೆ ಹಸ್ಯ ಅನ್ನುತ್ತೆ. ಮತ್ತೆ ಅಭಿಮಾನಿಗಳು ಹೇಳ್ತಾರೆ ನಮ್ಮ ಬಾಸ್ ಹಂಗ್ ಮಾಡವ್ರೆ ಹಿಂಗ್ ಮಾಡವ್ರೆ ಅಂತ. ಅಪ್ಪ ನನ್ ಗೌರವ ಐತೆ ನಿಮ್ ಬಾಸ್ ಮೇಲೆ, ನಾವು ನಿಮ್ಮ ಬಾಸ್ನ ಅಭಿಮಾನಿಗಳು ಇಲ್ಲ ಅಂತ ಹೇಳ್ತಾ ಇಲ್ಲ, ನಾಯಿ ಚೂ ಬಿಟ್ಟಿದ್ರು ಅಂತ. ಹೌದು. ಆಮೇಲೆ ಆ ಎತ್ತು ಗುಮ್ಮಿದೆ ಅಲ್ಲ ಮೇಡಮ್, ಅದಕ್ಕೆ ಕೆಲವೊಂದು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಮಾಡಿದ್ರೆ ಅವ್ರಿಗೆ ಇನ್ಸೂರೆನ್ಸ್ ಮತ್ತೊಂದು ಮುಗ್ದೊಂದು ಅವ್ರ ಜೀವನ ಆಗುತ್ತೆ. ಇವಾಗ ಒಬ್ಬ ರೈತ ಕುಟುಂಬ, ಒಬ್ಬ ಬಡ ಕುಟುಂಬ ಅನಾಥವಾಗಿ ಬಿದ್ದಿದೆ, ಒಂಥರ
ಹೌದು, ಕೈಲಾಗದ ಪರಿಸ್ಥಿತಿ. ಆಗಿದೆ. ಅವ್ರ ಮನೆ ಖರ್ಚು ವೆಚ್ಚಗಳು ನೋಡ್ಕೊಳ್ಳೋದೇನು. ಅಭಿಮಾನಿಗಳು ನಿಮ್ಗೆ ಅಷ್ಟೊಂದು ಪ್ರೀತಿ ಇದ್ರೆ ಅವ್ರ ಮನೆ ಹತ್ರ ಹೋಗಿ ₹1 10 ರೂಪಾಯಿ ಅಷ್ಟು ದಾನ ಮಾಡಿ ಅವ್ರ ಕುಟುಂಬ ಜೀವನ ಮಾಡ್ರಿ. ಮಕ್ಕಳು ಮರಿಗಳು, ಸ್ಕೂಲು, ಶಾಲೆಗಳು ಎಲ್ಲಿ ಹೋಗ್ತಾರ ಅವರು? ಇನ್ನೊಬ್ರನ್ನ ತಗಡು ಅನ್ನೋದಲ್ಲ ಮೇಡಮ್, ಅದು ಇವತ್ತು ಚಿನ್ನದ ತಗಡಾಗಿದೆ. ಅರ್ಥ ಆಯ್ತಾ? ಆ ತಗಡಿನ ಏನು ಅವತ್ತು ಹೇಳಿದ್ರ ಆ ಮಾತು, ಆ ತಗಡಿನ ಅಂತ ಅವರಿಂದ ಅವರು ಇಲ್ಲ ಅಂತಿದ್ರು ಇಷ್ಟೊತ್ತು ಯಾವಾಗೋ ಏನೋ ಆಗ್ಬೇಕಾಗಿತ್ತು. ಅನೇಕ ಟೈಮ್ನಲ್ಲಿ ಅವರು ಅವ್ರ ಪರವಾಗಿ ನಿಂತು ಅವ್ರ ಒಂದು ಧ್ವನಿಯಾಗಿ ನಿಂತಿದ್ದಾರೆ ಅಂತ ಹೇಳ್ಬೋದು. ರೈಟ್, ಮಾತಾಡ್ತೀನಿ, ಇನ್ ಡೀಟೇಲ್ ಆಗಿ ನಾನು ಮಾತಾಡ್ತೀನಿ. ನೋಡಿ, ಒಂದು ನಾಣ್ಯಕ್ಕೆ 2 ಮುಖ ಇರುತ್ತೆ ಅನ್ನೋದಾದರೆ ಒಬ್ಬ ವ್ಯಕ್ತಿ ಅಂದಾಗ 2 ವ್ಯಕ್ತಿತ್ವ ಡೆಫಿನೆಟ್ಲಿ ಇರುತ್ತೆ. ನಾವು ನೋಡಿ ಆಫೀಸಿಗೆ ಬರ್ತೀವೋ, ಕಚೇರಿಗೆ ಬರ್ತೀವೋ, ಮತ್ತೆಲ್ಲ ಪಬ್ಲಿಕ್ ಪ್ಲೇಸಿಗೆ ಬರ್ತೀವೋ, ನಾವು ಹಂಗೆ ನಡ್ಕೊಳ್ಳಲ್ಲ, ತುಂಬ ಸಜ್ಜನ ರೀತಿ ಇರ್ತೀವಿ. ಮನೇಲಿದ್ದಾಗ ಬೇರೆದೇ ವ್ಯಕ್ತಿತ್ವ ಇರುತ್ತೆ. ಆದರೆ ಬೇರೆ ವ್ಯಕ್ತಿತ್ವ ಏನಿರುತ್ತೆ ಅದನ್ನು ಸಮಾಜದ ಮೇಲೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದರೆ ಅನಾಹುತಗಳಾಗುತ್ತೆ. ಅದಕ್ಕೆ ಹೇಳೋದು ಲಿಮಿಟೇಷನ್ಸ್ ಅಥವಾ ವ್ಯಾಪ್ತಿ ಅಂತ ಹೇಳೋದು. ಅದನ್ನು ಕ್ರಾಸ್ ಆದರೆ ಕಂಬಿ ಎಣಿಸ್ಲೇಬೇಕಾಗತ್ತೆ. ಟಿ ವಿ ಮೇಲೋ, ದೊಡ್ಡ ದೊಡ್ಡ ಪರದೆ ಮೇಲೋ, ಅಥವಾ ರಾಜಕಾರಣಿ ಅಂದಾಗಲೋ ಸಾಮಾಜಿಕ ಜವಾಬ್ದಾರಿ ಅನ್ನೋದಿರುತ್ತೆ. ರಾಜಗೋಪಾಲ್ ಅವರೇ, ಇಷ್ಟು ದೊಡ್ಡ ಸ್ಥಾನಕ್ಕೆ ಹೋದಾಗ, ದರ್ಶನ್ ಅಂದಾಗ ಒಂದು ವ್ಯಕ್ತಿತ್ವ ಬೆಳೀತಾ ಇರುತ್ತೆ. ಅವರನ್ನು ಆರಾಧಿಸೋ ಜನ ಇರ್ತಾರೆ, ಆರಾಧಿಸುವಂಥ ಜನ ಇರ್ತಾರೆ. ಆದರೆ ಆ ಸಾಮಾಜಿಕ ಜವಾಬ್ದಾರಿಯನ್ನು ಮರೆತು ಬಿಡ್ತಾರೆ ಅಂದರೆ ನಿಮ್ಗೇನು ಅನಿಸುತ್ತೆ ಅಂತ? ನಾನು ಇಲ್ಲಿವರೆಗೂ ಸಿನಿಮಾ ಇಂಡಸ್ಟ್ರಿ ನೋಡಿದ್ದೀನಿ. ಹಳೆಯ ಹೀರೋಗಳ ಬಗ್ಗೆ ಬಹಳ ಗೌರವ ಇದೆ. ಅವ್ರು ಯಾವತ್ತೂ ಈ ಥರ ಹುಚ್ಚುಚ್ಚು ಮಾತಾಡೋದಾಗಲಿ, ಹುಚ್ಚುಚ್ಚು ಅಸಭ್ಯವಾಗಿ ನಡ್ಕೊಳ್ಳೋದಾಗಲಿ ನಿಜ. ಆದರೆ ಈ ದರ್ಶನ್ ಅವ್ರಿಗೆ ಒಂದು ಅಣ್ಣವ್ರಿಗೆ ಎಜುಕೇಷನ್ ಇರಲಿಲ್ಲ, ಅಂದರೆ ಭಾಳ ಮೆಚುರಿಟಿ ಇತ್ತು. ಆದರೆ ಇವರು ನಾನು ಓದಿಲ್ಲ, SLC ಇದ್ದೀನಿ ಅಂತ ಹೇಳ್ತಾರೆ. ಆದರೆ SLC ಓದೋರು ಭಾಳ ಜಾಣರಿದ್ದಾರೆ ಇವತ್ತಿನ ಕಾಲದಲ್ಲಿ. ಆದರೆ ಅದಕ್ಕಿಂತ ಭಾಳ ಇವರಿಗೆ ಒಂದು ಸಮಾಜದಲ್ಲಿ ಇವ್ರಿಗೆ ಒಂದು ಹೀರೋ ಸ್ಥಾನ ಕೊಟ್ಟಿದ್ದಾರೆ. ಹೀರೋ ಅಂತ ಹೇಳಿ ಪಾಪ ಕೋಟಿಗಟ್ಟಲೆ ದುಡ್ಡುಗಳು ಹಾಕಿ ಇವ್ರ ಮೇಲೆ ಸೋಲಿಸಿ ಆ ಸಿನಿಮಾಗಳಲ್ಲಿ ಹೀರೋ ಥರ ಬಿಂಬಿಸ್ತಾರೆ. ಅದನ್ನು ಕಾಪಾಡ್ಕೊಂಡು ಹೋಗಬೇಕು. ಅಲ್ಲಿ ಪರದೆ ಮೇಲೆ ಒಂದು ನಿಜ ಜೀವನದಲ್ಲಿ ಇನ್ನೊಂದು ಆಗ್ಬಿಟ್ರೆ ಈ ಖಳನಾಯಕ ಏನಂತೀವಿ, ಕ್ರಿಮಿನಲ್, ಈ ರೌಡಿಗಳು, ಎಂಥ ಕೆಟ್ಟ ಪ್ರವೃತ್ತಿ. ಸಿನಿಮಾದಲ್ಲಿ ಒಂದು ಮನುಷ್ಯನಿಗೆ ಒಂದು ಕಡೆ ಒಂಥರ ಅಭಿಮಾನ, ಇನ್ನೊಂದು ಕಡೆ ಇನ್ನೊಂದು ಥರ ಅಂದರೆ ಭಾಳ ಕನ್ಫ್ಯೂಷನ್ ಆಗೋಗುತ್ತೆ ಈ ಅಭಿಮಾನಿಗಳು. ಇವರು ಸಮಾಜದಲ್ಲಿ ಬಹಳ ಚೆನ್ನಾಗಿ ನಾಲಿಗೆ, ಅವರ ವರ್ತನೆ ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕಾಗಿತ್ತು. ಆದರೆ ಇದು ಫೇಲ್ ಪರ್ಸನ್ ಈ ತರ ಮಾಡೋದ್ರಿಂದ ಎಷ್ಟಾಗಿ ನೋಡಿ, ಇದರಿಂದ ಏನಾಗಿದೆ ಸಮಾಜ, ಕೆಲವೊಬ್ರು ಪಾಪ ಅವ್ರನ್ನ ನಂಬಿ ನಾನು ಅಭಿಮಾನಿ ಅಂತ ಎಷ್ಟೋ ನಮ್ಮ ಪಾಪ ನೋಡಿ, ಈ ಆಟೋ ಮತ್ತೆ ಈ 4-ವೀಲರ್ಗಳು ಇದಾವಲ್ಲ, ಎಲ್ಲೋ ಬೋರ್ಡ್, ಅವರೆಲ್ಲ ಇವ್ರ ಹೆಸರು ಹಾಕೊಂಡು ಓಡಾಡ್ತಾ ಇದ್ರು. ಈಗ ಅವ್ರಿಗೆ ಹೆಂಗಾಗಿದೆ ಅಂದ್ರೆ ಮುಖಕ್ಕೆ ಮಸಿ ಬೆಳೆದಂಗ ಆಗಿದೆ. ನಾನು ಸರ್ ಬರ್ತಾ ಇರ್ಬೇಕಾರೆ ದರ್ಶನ್ ಅಭಿಮಾನಿ ಯಾಕೆ ಇವ್ರಿಂದ ಸ್ಟಿಕ್ಕರ್ ತೆಗ್ದಿಲ್ಲ ಅಂತ ನನಗೆ. ಅವ್ರು ಏನ್ ಮಾಡ್ತಾರೆ, ಅವ್ರ ಮನೆಯ ಫ್ರೆಂಡ್ಸ್ ಗಳೆಲ್ಲ ಉಗಿತಾರೆ, ಫಸ್ಟ್ ಡಿಲೀಟ್ ಮಾಡೋ ಅಂತ ಕೊಲೆಗಾರನ್ನ ಹಾಕೊಂಡಿದ್ಯಲ್ಲ ನೀನು ಫೋಟೋ, ಯಾರು ಸಿಕ್ಕಿಲ್ವೇನೋ ನೋಡಿ. ಇವತ್ತು ನೋಡಿ ಅಣ್ಣವರು, ರಾಜ್ಕುಮಾರ್ ಅಣ್ಣವರು, ಅದ್ರ ಬಗ್ಗೆ ಬರ್ತೀನಿ ಸರ್, ನಾನು ಮಾಹಿತಿ ತಗೊಳ್ತೀನಿ. ಎಷ್ಟರ ಮಟ್ಟಿಗೆ ಅಭಿಮಾನಿಗಳಿರ್ತಾರೆ ಅಂದರೆ, ಆ ಕಾರು ಜೀಪು ಅಲ್ಲಿ ಪಾಸ್ ಆಯ್ತು ನೋಡಿ, ಆ CCTV ಫುಟೇಜ್ ಸಿಕ್ತು, ಅಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಈ ಜೀಪಲ್ಲಿ ಬಂದಿದ್ದಾರೆ. ಆ ಥರ ಅಣ್ಣಂದಲ್ಲ ಅದು. ನಿಜವಾದ ತೊಳಲಾಟ ಇವಾಗ ಇರುವಂತದ್ದು ಇವರ ಅಭಿಮಾನಿಗಳಿಗೆ. ಈ ಕಡೆ ಈ ಸೋಷಿಯಲ್ ಮೀಡಿಯಾ ಪ್ರಭಾವ ಅಥವಾ ಒಂದು ಏನ್ ಮಾಡಿದ್ರು ನಡೆಯುತ್ತೆ. ಈಗ ನನ್ನ ಪ್ರಕಾರ ಎಲ್ಲ ಒಂದ್ ಕಡೆ ಇವರ ಅಭಿಮಾನ ಬರೀ ಫೋನ್ ಸೀಮಿತವಾಗಿದೆ ಅಂತ, ಮತ್ತು ಮಾಡಿದ್ದೆಲ್ಲ ಸರಿ ಎನ್ನುವಂಥ ಒಂದು ಸಮರ್ಥನೆ, ಜೈಕಾರ, ನಾನು ಡಿ ಬಾಸ್ ಅಭಿಮಾನಿ ಎನ್ನುವಂಥ ತೋರ್ಪಡಿಕೆ, ಅದು ಎಲ್ಲವೂ ಈ ಮಾಸ್ ಫಾಲೋವರ್ಸ್ ಅನ್ಸ್ಕೊಂಡಿರುವಂಥವ್ರು. ವೆದರ್ ಐ ಶುಡ್ ಟೆಲ್ ಆರ್ ನಾಟ್, ಐ ಡೋಂಟ್ ನೋ. ಸಂತೋಷ್, ಹೆಂಗೆ ಅಂದರೆ ಈಗಲೂ ಕೆಲವೊಂದು ಚರ್ಚೆಗಳು ಹೆಂಗೆ ಬರ್ತಿದೆ ಅಂದರೆ, ಅಣ್ಣ ಒಳಗಿದ್ದಾರೆ ಅಂದರೆ ಸುಮ್ಮನೆ ಕೂತಿದ್ದಾರೆ ಅಂತಲ್ಲ, ಅವ್ರದ್ದು ಅಭಿಮಾನಿಗಳು ಅಂತ ಇರ್ತಾರೆ ನೋಡಿ, ಯಾರ್ಯಾರು ಏನೇನು ಕಮೆಂಟ್ ಮಾಡಿದ್ದಾರೆ ಅಂತ ನೋಟ್ ಮಾಡ್ಕೊಂತಿರ್ತಾರೆ. ನಾನು ಅದೇ ಹೇಳಿದ್ದು. ಹಾಗಾದ್ರೆ ಇವ್ರ ಫ್ಯಾನ್ ಪೇಜಸ್ ಅಥವಾ ಇವ್ರು ನಿಜವಾಗ್ಲಿ ಇದು ಪೇಯ್ಡ್ ಫ್ಯಾನ್ ಅದು ಗೊತ್ತಿಲ್ಲ ನನಗೆ, ಅದೊಂದು ಸಂಶಯ ನನಗೆ ಬರುತ್ತಲ್ವಾ. ಬರೀ ಈ ಥರದ್ದೇ ಯಾರಿಗೆ ನಮ್ಗೆ ನಿಜವಾಗ್ಲೂ, ನಾವು ಅದೇ ನೆನ್ನೆ ಮಾತಾಡ್ತಾ ಇದ್ವಿ, ಇಲ್ಲಿ ಯಾರು ವಾಯ್ಸ್ ಔಟ್ ಮಾಡಲಿಲ್ಲ. ಜೋರಾಗಿ ಯಾವುದೇ ನಟ, ನಟಿ, ನಿರ್ದೇಶಕ, ನಿರ್ಮಾಪಕ ಇದುವರೆಗೂ ಯಾರೂ ಕೂಡ ವಾಯ್ಸ್ ಔಟ್ ಮಾಡಿಲ್ಲ. ಯಾತಕ್ಕೆ? ಇದೇ ಫ್ಯಾನ್ಸ್ ಭಯ. ಎಲ್ಲಿ ನಮ್ಮನ್ನ ಕೆಟ್ಟದಾಗ ಬಿಂಬಿಸ್ಬಿಡ್ತಾರೋ ಸೋಷಿಯಲ್ ಮೀಡಿಯಾಲಾಗ್ಲಿ ಇನ್ನೊಂದ್ ಕಡೆ ಆಗ್ಲಿ ಅನ್ನೋಂಥ ಮಾತುಗಳು, ಕಮೆಂಟ್ಗಳು, ನಾವ್ ಇದು ಯಾವ್ದನ್ನು ಸಹಿಸ್ಕೊಳಕ್ಕಾಗಲ್ವಾ ಅಥವಾ ಎದುರ್ಸಕ್ಕಾಗಲ್ವಾ, ಇದೆಲ್ಲವನ್ನ ಇವ್ರ ತಲೆಯಲ್ಲಿ ಇಟ್ಕೊಂಡು ಖುದ್ದು ಈಗಲೂ ನಾನು ಐ ಡೋಂಟ್ ನೋ, ಎಮ್ ಎನ್ ಸುರೇಶ್ ಸರ್ ಮಾತಾಡ್ತಾ ಹೇಳ್ತಾ ಇದ್ರು,
ಆರೋಪ ಸಾಬೀತಾದರೆ ಮುಂದಿನ ಕ್ರಮ. ಕಾಣಿಸ್ತಿಲ್ವಾ ಇದು ಯಾವ್ದು ಕಣ್ಣಿಗೆ? ಅಂದ್ರೆ ತನಿಖೆಯ ಸಂಪೂರ್ಣ ರಿಪೋರ್ಟ್ ಅನ್ನ ಸಲ್ಲಿಕೆ ಆಗ್ಬೇಕು. ಸರಿ ಆಯ್ತು, ಈಗ ಅಲ್ಲಿ ಎಷ್ಟು ಅಲ್ಲಿ ಅಲ್ಲ, ಜನರ ಒಂದು- ಬದ್ಧತೆ ಇರೋ ವ್ಯಕ್ತಿ ಅಥವಾ ಸಂಘ ಸಂಸ್ಥೆ ಅಂದಾಗ ಅಲ್ಲಿ ತನಕ ಅಲ್ಲ, ದರ್ ಇತ್ಯರ್ಥ ಆಸ್ಕಿಂಗ್ ಆಗೋವರೆಗೆ- ಯುವರ್ ಸಜೆಷನ್ ಮೇಡಮ್, ಈಸ್ ಆಸ್ಕಿಂಗ್ ಯುವರ್ ಸಜೆಷನ್. ಏನ್ ಮಾಡ್ಬೇಕು ಹೇಳಿ ವಾಣಿಜ್ಯ ಮಂಡಳಿ? ಇದು ಇಂಟೆನ್ಷನಲಿ ಆಗಿದ್ಯಾ ಅನ್ಇಂಟೆನ್ಷನಲಿ? ಪ್ರಜ್ಞೆ ಇರಲ್ವಾ? ಸಾಮಾನ್ಯ ಮನುಷ್ಯರಿಗೂ ಪ್ರಜ್ಞೆ ಇರುತ್ತೆ, ಪ್ರಜ್ಞಾಪೂರ್ವಕವಾಗಿ ಎಲ್ಲವನ್ನೂ ಮಾಡ್ತಾರೆ. ಇಲ್ಲಿ ದರ್ಶನ್ ಅವ್ರಿಗೆ ಪ್ರಜ್ಞೆ ಇರ್ಲಿಲ್ವಾ? ಸುತ್ತ ಇರೋರ್ಗೆ ಪ್ರಜ್ಞೆ ಇರ್ಲಿಲ್ವಾ? ಅಥವಾ ಹೇಳಿದ್ದೆಲ್ಲವೂ ಕೇಳುವಂತಹ ಮನಸ್ಥಿತಿ ದರ್ಶನ್ ಅವ್ರದ? ನಾವ್ ಇದನ್ನ ಯಾವ ರೀತಿ ನಾವು ನೋಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ರೈಟ್ ಸರ್, ಕಂಪ್ಯಾರಿಸನ್ ಮಾಡಬಾರ್ದು ನಾವು. ವ್ಯಕ್ತಿ ಅಂದಾಗ ಯಾರಿಗೂ ಕೂಡ ಕಂಪ್ಯಾರಿಸನ್ ಮಾಡಬಾರ್ದು ಅಂತ ನಾವು ತಿಳ್ಕೊತೀವಿ. ಆದರೂ ಇಂಥ ಸಿಚುವೇಶನ್ಸ್ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ನೋಡಿ ಹೆಂಗೆ ಬದುಕಿದ್ದಾರೆ, ಹೆಂಗೆ ಆದರ್ಶ ಆದರು. ಅವ್ರ ಮಗ ಪುನೀತ್ ರಾಜ್ಕುಮಾರ್ ಅಂದಾಗ ನೋಡಿ ಆ ಬದ್ಧತೆ, ಯಾವುದೇ ಹಣವನ್ನು ತೆಗೆದುಕೊಳ್ಳದೆ KMF ನಂದಿನಿ ಅಂತ ಅಲ್ಲೊಂದು ಅಡ್ವರ್ಟೈಸ್ ಕೊಡ್ತಾರೆ. ಅಂದರೆ ಅದು ಸಮಾಜಕ್ಕೆ ಪೂರಕವಾಗಿದೆ. ಆ ಬಿಸ್ನೆಸ್ಸನ್ನು ಬೆಳೆಸಬೇಕು, ನಮ್ಮ ಕರ್ನಾಟಕದ ಹಸುಗಳ ಹೈನುಗಾರಿಕೆಯನ್ನು ಬೆಳೆಸಬೇಕು ಅನ್ನುವಂಥ ಮನೋಭಾವ ಅಲ್ವಾ? ಸಾಮಾಜಿಕ ಜೀವನದಲ್ಲಿ ಇದ್ಮೇಲೆ ಭಾಳಷ್ಟು ಒಂದು ಸಂಸ್ಕಾರಗಳನ್ನು ಬೆಳೆಸ್ಕೋಬೇಕಾಗುತ್ತೆ. ಈ ಸಾಮಾಜಿಕ ಜೀವನ ಇದೆಯಲ್ಲ, ಭಾಳಷ್ಟು ಜವಾಬ್ದಾರಿ. ನಾವು ಭಾಳ ಜನರಿಗೆ ಮಾದರಿ ಆಗ್ತೀವಿ. ನೋಡಿ, ನಮ್ಮ ಕರ್ನಾಟಕ 7 ಕೋಟಿ ಜನಸಂಖ್ಯೆ ಉಳ್ಳ ದೊಡ್ಡ ಕರ್ನಾಟಕ. ಇವತ್ತು ಲಂಡನ್ ಗಿಂಡನ್ ಹೇಳ್ತೀವಲ್ಲ, ನಮ್ಮ ಮುಂದೆ ಭಾಳ ಚಿಕ್ಕದದು. ಕರ್ನಾಟಕ ಮುಂದೆ ಭಾಳ ಚಿಕ್ಕದದು. ಅಷ್ಟು ದೊಡ್ಡ ಒಂದು ಜನಸಂಖ್ಯೆ ಉಳ್ಳ ಕರ್ನಾಟಕದಲ್ಲಿ ಇವರು ಹೇಗೆ ಇವರ ಒಂದು ಆಚಾರ ವಿಚಾರಗಳನ್ನು ಬೆಳೆಸ್ಕೊಂಡು ಹೋಗ್ಬೇಕಾದವ್ರು ಇವತ್ತು ಈ ಹುಚ್ಚುಚ್ಚು ಸಿಕ್ಕಂಗೆ ಬಾಯಿಗೆ ಬಂದಂಗೆ ಅಲ್ಲಲ್ಲಿ ಮಾತಾಡೋದು, ಆ ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷ, ಈ ದುಡ್ಡು ಪಕ್ಷಗಳು, ಆಮೇಲೆ ಅವ್ರ ಪರವಾಗಿ ಮಾತಾಡೋದು, ಇವ್ರ ಪರವಾಗಿ ಮಾತಾಡೋದು, ಅವ್ರ ಹೆಣ್ಮಕ್ಳಿಗೆ ಬೈಯೋದು. ನೋಡಿ, ರಾಜಣ್ಣ ಅವರು ಎಷ್ಟು, ರಾಜ್ಕುಮಾರ್ ಅವರು ಎಷ್ಟು ಘನತೆಯ ಕಾಪಾಡ್ಕೊಂಡು ಬಂದಿದ್ದಾರೆ ಅಂದರೆ, ಅವರು ಲಾಸ್ಟ್ಗೆ ರಿಟೈರ್ಮೆಂಟ್ ಟೈಮಲ್ಲಿ ಇನ್ ದ ಏಜ್ ಆಫ್ 17 ಏನು ಹೇಳ್ತಾರೆ ಅಂದರೆ, ಅಭಿಮಾನಿ ದೇವರುಗಳೇ ಅಂತ ಒಂದು ವರ್ಡ್ ಕೊಟ್ಟರು. ಆ ವರ್ಡ್ಗಳು ಇವತ್ತು ಡಿಕ್ಷನರಿನಲ್ಲಿ ಹುಡುಕಿದ್ರೆ ಸಿಗಲ್ಲ. ಅಷ್ಟು ನೋಡಿ, ಇವತ್ತು ಅವ್ರ ಹಾಡುಗಳು ನೋಡಿ, ಅವ್ರ ಒಂದೊಂದು ಹಾಡುಗಳು ನಾವು ಕೇಳ್ತಾ ಇದ್ರೆ ನಮ್ಗೊಂಥರ ಆನಂದ ಆಗುತ್ತೆ. ಇವರಿಂದ ನಾವು ಏನ್ ನಿರೀಕ್ಷೆ ಮಾಡೋಣ? ಇವ್ರು ಹೀರೋ ಅಂತ ಯಾರಂತ ಹೇಳ್ತಾರೆ ಇವರಿಗೆ? ಯಾಕೆ ಸರ್ ಹಂಗಾದ್ರು ಇಷ್ಟೆಲ್ಲ ಕೃತ್ಯದಲ್ಲಿ ಭಾಗಿಯಾದ್ರು ಯಾಕೆ ಅಭಿಮಾನಿಗಳು ಹಂಗೆ ಒಪ್ಪಿಕೊಂಡಿದ್ದಾರೆ ಅವ್ರನ್ನ, ದರ್ಶನ್ ಅವ್ರನ್ನ? ನೋಡಿ, ಅಭಿಮಾನಿಗಳು ನೋಡಿ, ಈಗ ಇತ್ತೀಚೆಗೆ ಸಂಸ್ಕಾರ ಹೆಂಗ್ ಬರ್ತಾ ಇದೆ ಅಂದ್ರೆ, ಸಿನಿಮಾಗಳು, ಆ ಹಳೆ ಸಿನಿಮಾಗಳು 90 ಬಿಫೋರ್ ಸಂಸ್ಕಾರ ಹೆಂಗಿತ್ತು ಸಿನಿಮಾಗಳಲ್ಲಂದ್ರೆ, ಒಂದು ಆಚಾರ ವಿಚಾರ, ಒಳ್ಳೆ ಮಾತುಗಳು, ಒಂದು ಒಳ್ಳೇದಿತ್ತು. ಇವತ್ತು ಮಾತಾಡಿದ್ರೆ ಮಚ್ಚಿಡ್ಕೊಳ್ಳೋ, ಅವನ್ನ ಹೊಡೆಯೋ, ಇವನ್ನ ಹೊಡೆಯೋ, ಈ ಸಂಸ್ಕಾರವನ್ನ ಈ ಇತ್ತೀಚಿನ ಡೈರೆಕ್ಟರ್ಗಳು ಈ ಯುವ ಪೀಳಿಗೆ ತಲೆಯಲ್ಲಿ ತುಂಬುತ್ತಾ ಇದ್ದಾರೆ. ಮಚ್ಚಿಲ್ದೇನೆ ಸಿನಿಮಾಗಳಿಲ್ಲ ಮೇಡಮ್. ಪ್ರತಿ ಸಿನಿಮಾಗಳಲ್ಲಿ ಮಚ್ಚು, ರೌಡಿಸಮು, ಡೈಲಾಗ್ಗಳು, ಎಂಥ ಕೆಟ್ಟ ಡೈಲಾಗ್ಗಳು ಅಂತಂದ್ರೆ ನೀವು ನೋಡ್ಬೇಕು. ನೀವು ಬಾಬಾ ಯಾರಾದ್ರೂ ನಾವು ಒಂದು ಫ್ಯಾಮ್ಲಿನ ಕರ್ಕೊಂಡು, ನನ್ನ ತಂಗಿನೋ ಅಮ್ಮನೋ ಕರ್ಕೊಂಡು ಒಂದು ಸಿನಿಮಾ ನೋಡೋಕ್ಕೆ ನಮಗೆ ಭಾಳ ಬೇಜಾರು. ನೋಡಿ, ಇತ್ತೀಚೆಗೆ ನಾವೆಲ್ಲ ಚಿಕ್ಕವರಿದ್ದಾಗ ಸಿನಿಮಾಗಳೆಲ್ಲ ನೋಡ್ತಾ ಇದ್ದೀವಿ, ಒಳ್ಳೆ ಸಿನಿಮಾಗಳು. ಈಗ ಸಿನಿಮಾ ಥಿಯೇಟ್ರಿಗೆ ಅಂದರೆ ಬೇಡಪ್ಪ ಅನಿಸುತ್ತೆ, 3 ಅವರ್ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಈಗ ನಾನು ಹೇಳ್ತೀನಿ, ಇವ್ರೇನು ಇದ್ರೇನು ಸಿನಿಮಾ ಇಂಡಸ್ಟ್ರಿ ನಡೆಯುತ್ತೆ, ಇವ್ರು ಇಲ್ಲ ಅಂದರೆ ನಡೆಯಲ್ಲ ಅಂತಲ್ಲ. ಪ್ರತಿಭೆಗಳಿದ್ದಾವೆ, ಬಹಳಷ್ಟು ಪ್ರತಿಭೆಗಳಿದ್ದಾವೆ. ಈ ನೀವು TV ಚಾನಲ್ಗಳು ನೋಡ್ಬೇಕು, ಸೀರಿಯಲ್ಗಳು ನಡೀತವೆ, ಡ್ಯಾನ್ಸ್, ಕನ್ನಡ ಡ್ಯಾನ್ಸು, ಆಮೇಲೆ ಈ ಡ್ರಾಮಾ, ಚಿಲ್ಡ್ರನ್ಸ್, ಎಷ್ಟು ಒಳ್ಳೆ ಅದ್ಭುತ ಕಲಾವಿದರಿದ್ದಾರೆ. ಅವರಿಗೆ ಈ ಹೊಸ ಡೈರೆಕ್ಟರ್ಗಳಿಗೂ ಈ ಇವತ್ತಿನ ಪ್ರೊಡ್ಯೂಸರ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಮಖ ನೋಡಿ, ಅವ್ರ ವರ್ಚಸ್ ನೋಡಿ ದುಡ್ಡು ಹಾಕ್ತಾ ಇದ್ದಾರೆ. ನೋಡಿ, ಯಶ್ಗೆ ಫಿಲ್ಮ್ ತೆಗಿಬೇಕಂದ್ರೆ ಮಿನಿಮಮ್ 50 ಕೋಟಿ 100 ಕೋಟಿ 200 ಕೋಟಿ ಹಾಕ್ಬೇಕು. ಯಾರು ಪ್ರೊಡ್ಯೂಸರ್ ಸಿಗ್ತಾರೆ? 3 ವರ್ಷ 2 ವರ್ಷದಿಂದ ಸುಮ್ಮನೆ ಕೂತವ್ರೆ. ಇನ್ನು ಸಿನಿಮಾ ಯಾವನ ಹಾಕ್ದ ಅಂದರೆ ಅವನು 300 ಕೋಟಿ 200 ಕೋಟಿ ಅವನೇನಾದರೂ ಮಲ್ಕೊಂಡ್ಬಿಟ್ರೆ, ಸಿನಿಮಾ ಓಡಿಲ್ಲ ಅಂದರೆ ಮುಗೀತು. ಅವನದು ಕತೆ ಏನು, ಮತ್ತು ಇವ್ರದ್ದು ಕತೆ ಏನು? ಇವ್ರದ್ದು ನಡೆಯಲ್ಲ, ಅವ್ರದ್ದು ನಡೆಯಲ್ಲ. ಅದಕ್ಕೆ ಅಷ್ಟು ಹೈಫೈ ಇಲ್ಲ ಹೋಗಬಾರ್ದು. ಇವತ್ತು ಎಷ್ಟೋ ಕಲಾವಿದರು, ಒಳ್ಳೊಳ್ಳೆ ಡೈರೆಕ್ಟರ್ಗಳು ಕಥೆಗಳು ಹಿಡ್ಕೊಂಡು ಕೂತಿದ್ದಾರೆ. ಆ ಪ್ರೊಡ್ಯೂಸರ್ಗಳು ಮನೆಗಳಿಗೆ ಓಡಾಡ್ತಾರೆ. ಒಳ್ಳೆ ಪ್ರತಿಭೆ, ಒಳ್ಳೆ ಸಂಸ್ಕಾರ ಇಟ್ಕೊಳ್ಳೋರು ಎಷ್ಟೋ ಜನ ಕಲಾವಿದರಿದ್ದಾರೆ. ಅವ್ರಿಗೆ ಅವಕಾಶ ಕೊಡ್ಲಿ. ಇಂಥವ್ರನ್ನ ಬಿಟ್ಬಿಡ್ರಿ, ಎಷ್ಟು ದಿನ ಅಂತ ಇಂಥವ್ರು ಹೋಗ್ತೀರಿ ಅನ್ಎಜುಕೇಟೆಡ್ಗಳಿಂದ. ಸಮಾಜವನ್ನ ಇವರಿಂದ ಉದ್ಧಾರ ಆಗಲ್ಲ, ಸಮಾಜ ಹಾಳೇ ಆಗುತ್ತೆ. ನಾನು ಯಾಕಂತ ಹೇಳ್ತಾ ಇದ್ರಿ, ಈ ವರ್ಡ್ ಎದಕ್ಕೆ ಹೇಳ್ತೀನಿ ಅಂದ್ರೆ, ಕಳೆದ 10-15 ವರ್ಷಗಳಿಂದ ಇವರ ಈ ನಡವಳಿಗಳನ್ನ ನಾನು ಗಮನಿಸ್ಕೊಂತಾನೆ ಬಂದೀನಿ. ಒಂದು ಸರಿ
ಯಾರಾದರೂ ಕ್ಷಮಿಸ್ತಾರೆ, 2 ಸರಿ ಕ್ಷಮಿಸ್ತಾರೆ, 3ನೇ ಸರಿ ಉಗಿದು ಹೊರಗಿಡ್ತಾರೆ. ರೈಟ್ ಅದನ್ನು ನಮ್ಮ ಕರ್ನಾಟಕ ಸಮಾಜ ಮಾಡಬೇಕು ಅಂತ ಹೇಳ್ತೀವಿ. ರೈಟ್. ಅಭಿಮಾನಿಗಳಿಗೆ ಒಂದು ಮೆಸೇಜ್ ಕಳಿಸಿ. ದರ್ಶನ ನಾನು ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಲೇಬೇಕು. ಅಭಿಮಾನಿಗಳಿಗೆ ದರ್ಶನ್ ಅವ್ರನ್ನ ಎಲ್ಲಾ ರೀತಿಯಲ್ಲಿ ತಿದ್ದುವಂತಹ ಪರಮಾಧಿಕಾರ ಇದೆ. ಯಾಕೆ ಅಂದ್ರೆ ದರ್ಶನ್ ಅವರು ಅಷ್ಟರ ಮಟ್ಟಿನ ಒಂದು ಪ್ರಿಫರೆನ್ಸ್, ಒಂದು ಸೆಲೆಬ್ರಿಟೀಸ್ ಅಂತ. ಯಾಕೆ ಅಂದ್ರೆ ಅವ್ರು ಏನೇ ಮಾಡಿದ್ರು ಸಮರ್ಥಿಸ್ಕೊಂಡಿದ್ದಾರೆ ದರ್ಶನ್ ಅವರು. ನಾವು ಜಗ್ಗೇಶ್ ಅವ್ರ ವಿಚಾರ ಮರ್ತಿದೀವಿ, ಯಾರು ಪ್ರಸ್ತಾಪಿಸ್ತಾ ಇಲ್ಲ ಅದನ್ನ. ಅವ್ರು ಮಾಡಿಲ್ದೇ ಇರೋ ಒಂದು ಕೆಲಸನ ಅವ್ರ ತಲೆ ಕಟ್ಟುವಂತಹ ಷಡ್ಯಂತ್ರ ನಡೆದಾಗ ಗೇರಾವ್ ಹಾಕಿದ್ರು. ಅದು ಎಲ್ಲಿ ಶೂಟಿಂಗ್ ಸ್ಪಾಟ್ಗೆ ಹೋಗಿ ಅಷ್ಟು ದೊಡ್ಡ ಹಿರಿಯ ನಟ, ಚಂದನವನದ ಹಿರಿಯ ನಟಂಗೆ ಹೋಗಿ ಗೇರಾವ್ ಹಾಕಿ ಹೊಡೆಯೋ ರೀತಿಲಿ ಅವ್ರ ಜೊತೆ ವರ್ತಿಸಿ, ನಾವು ದರ್ಶನ್ ಅಭಿಮಾನಿಗಳು ಬಾಸ್ಗೇನು ಮಾತಾಡಬಾರ್ದು, ಬಾಸ್ ಬಗ್ಗೆ ಏನೂ ಆಗಬಾರ್ದು ಅಂತ. ದರ್ಶನ್ ಅವರು ಹಿ ಟುಕ್ 4 days ಅದ್ರ ಮೇಲೆ ಅವ್ರ ರಿಯಾಕ್ಷನ್ ಇರಲಿಲ್ಲ. ಆಮೇಲೆ ಕೇಳದೆ ಇದ್ದರೆ ಸರಿ ಕಾಣಲ್ಲ ಅಂತ ಕ್ಷಮಿಸಿ ಅಂದ್ರು ದರ್ಶನ್ ಅವರು. ಅಂದ್ರೆ ಅಷ್ಟರ ಮಟ್ಟಿನ ಒಂದು ಜೊತೆಗೆ ನಿಲ್ಲುವಂತಹ ಒಂದು ಕೆಲಸ ದರ್ಶನ್ ಅವರ ಅಭಿಮಾನಿಗಳಿಗೆ ಮಾಡ್ತಾರೆ. ಎಲ್ಲ ಒಂದ್ ಕಡೆ ಇವತ್ತು ಅದೇ ಒಂದು ಕೋಡ್ ಆಗಿದೆ ದರ್ಶನ್ ಅವರ ಅಭಿಮಾನಿಗಳಿಗೆ. ಅದು ನಾನು ದಯವಿಟ್ಟು ನೀವು ತಿದ್ದುವಂತಹ ಕೆಲಸವನ್ನ ಮಾಡಿ ನಿಮ್ಮ ಬಾಸ್ ಜೊತೆ ಸದಾ ನಿಲ್ಲಿ ಅಂತ ಹೇಳ್ತೀನಿ. ರೈಟ್. ಅಭಿಮಾನಿಗಳಿಗೆ ಏನ್ ಹೇಳಕ್ ಬಯಸ್ತೀರಿ? ಹುಚ್ಚ ಅಭಿಮಾನ ಈಗಲೂ ಪೊಲೀಸ್ ಸ್ಟೇಷನ್ ಹತ್ರ ಬಂದು ಗಲಾಟೆ ಮಾಡ್ತವೆ. ನಮ್ಮ ಅಭಿಮಾನಿಗಳಿಗೆ ಒಂದು ಕೆಟ್ಟದು ಗೊತ್ತು, ಒಳ್ಳೆಯದು ಗೊತ್ತು, ಪ್ರತಿಯೊಬ್ರು ಗೊತ್ತು. 2-3 ವರ್ಷದ ಅಭಿಮಾನಿಗಳೇನಿಲ್ಲ, ಎಲ್ಲ 18 ಕ್ರಾಸ್ ಆಗಿರವೆ. ಹೌದೌದು. ಅವ್ರಿಗೆ ಫಸ್ಟು ನನ್ನ ಬಾಸ್ ಇರಲಿ, ಅವ್ರಿಗವ್ರ ಅಭಿಮಾನ, ಬಾಸ್ ಅನ್ನೋದು ಖಂಡಿತ ಇರಲೇಬೇಕು. ಆದರೆ ತಪ್ಪು ತಿಳುವಳಿಕೆ, ತಪ್ಪು ಮಾಡ್ತಾರ ಅನ್ನೋದಕ್ಕೆ ಬಾಸ್ ಯಾಕಂತೀರಾ? ನಿಮ್ಮ ಬಾಸ್ ತಪ್ಪು ಮಾಡ್ತೀರಾ? ತಪ್ಪು ಅಂತ ಹೇಳೋದೇ ಅಭಿಮಾನ, ಸರಿ ಅಂತ ಹೇಳೋದೇ ಸರಿಯಾದ ಅಭಿಮಾನ ಅಲ್ವಾ? ಹೌದು, ಕರೆಕ್ಟ್. ತಪ್ಪು ಮಾಡಿದ್ರೆ ನೀವು ಹೇಳಿ, ಬಾಸ್ ನೀವು ತಪ್ಪು ಮಾಡ್ತಾ ಇದ್ದೀರಾ. ಯಾಕೆಂದ್ರೆ ನಿಮ್ಮ ಸಿನಿಮಾ ನಾವು ಕುಟುಂಬ ಸಮೇತ ನೋಡ್ತೀವಿ. ನೀವು ತಪ್ಪು ಮಾಡಿದ್ರೆ ನಾನು ಕೂಡ ತಪ್ಪು ಮಾಡಿ ನಾಳೆ ಸಹ ಮಾಡೇ ಮಾಡ್ತೀನಿ. ನಮ್ಮ ಬಾಸ್ ಮಾಡಿದಾರೆ ಗುರು, ನಾನೇನು ಮಾಡಿದಿಲ್ಲ, ನಾವೇನು ಕಮ್ಮಿ ಇಲ್ಲಮ್ಮ, ದರ್ಶನ ಅಭಿಮಾನಿ ಮತ್ತೆ ಬಿಡ್ತೀವ ನಾವು. ಈ ಬಂದ್ಬಿಡುತ್ತಿದ್ದು ಇವೆಲ್ಲ ಬಾಡಿ ಲ್ಯಾಂಗ್ವೇಜು ಚೇಂಜ್ ಆಗುತ್ತೆ, ಮಾತು ಕೂಡ ಚೇಂಜ್ ಆಗುತ್ತೆ. ಅದು ಕೂಡ ಅದು ಬಿಟ್ಬಿಡಿ. ಈಗ ಸರ್ ಹೇಳ್ದಂಗೆ ಅಣ್ಣವ್ರ ಸಿನಿಮಾಗಳು ಅಂತಂದಾಗ ಅಣ್ಣವ್ರ ಸಮಾಜಕ್ಕೋಸ್ಕರ ಸಿನಿಮಾ ಮಾಡಿ ಕಾಲಚಕ್ರ ಅನ್ಸುತ್ತೆ, ಹಳೇದ್ ಮತ್ತು ವಾಪಸ್ ಬರುತ್ತೇನೋ, ಆ ಸಂಸ್ಕಾರ ಬರ್ಬೇಕು ಮೇಡಮ್. ಸಮಾಜಕ್ಕೋಸ್ಕರ ಸಿನಿಮಾ ಮಾಡಬೇಕು. ಇವತ್ತು ಅಣ್ಣವ್ರ ಸಿನಿಮಾ ನೋಡ್ತಾ ಇದೀವಿ ಅಂದ್ರೆ ಮನೇಲಿ ಟಿವಿ ಹಾಕೋರು, ಅಣ್ಣವ್ರ ಸಿನಿಮಾ ಬಂದ್ರೆ ಎಲ್ಲ ಕುತ್ಕೊಂಡು ನೋಡ್ತೀವಿ. ಏನ್ ಹೇಳಕ್ ಬಯಸ್ತೀರಾ ಅಂಧ ಅಭಿಮಾನಕ್ಕೆ? ಅಭಿಮಾನ ಮೇಡಮ್ ಜಾಸ್ತಿ ಇಟ್ಕೋಬಾರ್ದು, ಹೋಗ್ಬೇಕು, ಫಿಲಮ್ ನೋಡ್ಬೇಕು, ನಮ್ದೇ ಮನೇಲಿ ಇಟ್ಕೋಬೇಕು. ದರ್ಶನ್ ಈ ಸಿನಿಮಾದಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ, ಅಷ್ಟೇ. ಸೀಮಿತ ಆಗಬೇಕು. ಅಭಿಮಾನಿಗಳು ಹೋಗ್ಬೇಕು, ಫಿಲಮ್ ನೋಡ್ಬೇಕು, ನಮ್ದಾಗಿ. ನಿಮ್ಮ ಬಾಸ್ ಯಾರಂದ್ರೆ ನಿಮ್ಮ ಅಮ್ಮ, ನಿಮ್ಮ ಅಪ್ಪ, ನಿಮ್ಮ ಅಕ್ಕ, ತಂಗಿ, ಅಣ್ಣಂದಿರು. ಯಾಕಂದ್ರೆ ನಿನ್ ಕಷ್ಟ ಬಂದಾಗ ಬರೋದು ನಿಮ್ಮ ಬಾಸ್ ಬರಲ್ಲ ಬ್ರದರ್. ಕಷ್ಟ ಅಂತ ಬಂದಾಗ ಅಮ್ಮ ಅಪ್ಪ, ಒಂದು ಹಾಸ್ಪಿಟಲ್ ಇದ್ರೆ ಅಮ್ಮ ಬರ್ತಾರೆ, ಒಂದು ಸ್ಕೂಲ್ ಫೀಸ್ ಕಟ್ಬೇಕಾದ್ರೆ ಅಮ್ಮ ಕಟ್ತಾರೆ, ಒಂದು ಯಾವುದೋ ಒಂದು ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಆದರೆ ಅಮ್ಮ ಅಪ್ಪನೇ ಬರೋದು ಹೊರತು ನಿಮ್ಮ ಬಾಸ್ ಬರಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಡೀ ರಾಜ್ಯದ ಅಭಿಮಾನಿಗಳಿಗೆ ಜಾಸ್ತಿ ಯಾವುದೇ ಒಂದು ಹೆಂಗಿರ್ಬೇಕಂದ್ರೆ ನಿಮ್ಮ ಅಭಿಮಾನಿ ಅಂತ ಒಪ್ಕೊಳ್ಳೋದಕ್ಕೆ ಹಲವಾರು ಅವರಿಂದ ನಿಮ್ಗೆ ಉಪಯೋಗ ಆಗಿರಬೇಕು. ಉದ್ಯೋಗ ಕೊಡಬೇಕು, ಕಷ್ಟ ಅಂದಾಗ ಸಹಾಯ ಮಾಡಬೇಕು. ಅಭಿಮಾನಿಗಳಿಗೆ ಉದ್ಯೋಗ ಕೊಟ್ಟರೆ ಅವರೇ ಒಂದು ದೇವ್ರ ಥರ ಪೂಜೆ ಮಾಡ್ತಾರೆ. ಆ ಥರ ಒಂದು ಅಭಿಮಾನಿಗಳಿಗೆ ನೀವು ಹೋಗಿ ಹೊರತು ಇಂಥ ಒಂದು ಅಭಿಮಾನಿನ ನೀವು ತೋರಿಸ್ಬೇಡ್ರಿ. ಆಮೇಲೆ ಇನ್ನೊಂದು, ಇಡೀ ರಾಜ್ಯದ ಏನು KMF ತಗೊಂಡ್ರಿ ಅಣ್ಣವ್ರದ್ದು, ಅಂಥವ್ರನ್ನ ನಾವು ಆದರ್ಶವಾಗಿ ಇಟ್ಕೋಬೇಕು ಹೊರತು ಫಿಲಮ್ಗೋಸ್ಕರ ತೋರಿಸೋನ್ನ ಆದರ್ಶವಾಗಿ ಇಟ್ಕೋಬಾರ್ದು. ಯಾಕಂದರೆ ಎಲ್ಲೋ ಕೂಗಿತ್ತು, ನಾನು ಹಳ್ಳಿಕಾರದ ಒಂದು ಹಸುನ ಅಂಬಾಸಿಡರ್ ಅವ್ರಾಗಬೇಕು ಇವ್ರಾಗಬೇಕು ಅಂತೇಳಿ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನೂರಾರು ಸ್ಟಾರ್ಸ್ ಬರ್ತಾರೆ. ಹಂಗಂತ ಹೇಳ್ಬಿಟ್ಟು ನಾವೆಲ್ಲರಿಗೂ ಹೋಗಿ ಒಡೆಯ ಅಂತ ಕೊಡೋಕ್ಕಾಗೋದಿಲ್ಲ, ಅಂಬಾಸಿಡರ್ ಕೊಡೋಕ್ಕಾಗೋದಿಲ್ಲ. ಏನು ಮೊದಲಿಂದ ನಡ್ತಕ್ಕಂಥ ನಮ್ಮ ಗೌರವನ, ಇಡೀ ನಮ್ಮ ರಾಜ್ಯದ ಗೌರವನ ಇಡೀ ದೇಶದಲ್ಲಿ ಉಳಿಸಿರ್ತಕ್ಕಂಥ ಒಂದು ಕುಟುಂಬ ಇದೆ, ರಾಜ್ ಕುಟುಂಬ. ಇವತ್ತಲ್ಲ ನಾಳೆ ಅವರೇ ನಡ್ಸ್ಕೊಂಡು ಹೋಗಿರಬೇಕು ನಮ್ಮ ಅಂಬಾಸಿಡರ್ ಆಗಿ, ಇಡೀ ರಾಜ್ಯದ ರೈತರ ಪರವಾಗಿ. ಯಾಕಂದರೆ KMF ಇಡೀ ರಾಜ್ಯ ಅಲ್ಲ, ಇಡೀ ಇಂಟರ್ನ್ಯಾಷನಲ್ ವರ್ಲ್ಡ್ ಕಪ್ ಅಲ್ಲಿ ಇವತ್ತು ರಾಜಾಡಿಸ್ತಾ ಇದೆ. ಅಂತ ಒಂದು ಹಸುಗಳನ್ನ, ಹೈನುಗಾರಿಕೆನ ಇಡೀ ದೇಶಕ್ಕೆ ಪರಿಚಯ ಮಾಡ್ತಾ ಇದೆ ನಮ್ಮ KMF. ಅಂಥದಕ್ಕೆ ಉಚಿತವಾಗಿ ಅಂಬಾಸಿಡರ್ ಆಗಿರ್ತಕ್ಕಂಥ ಮೊದಲು ಪುನೀತ್ ಸರ್ ಇದ್ರು, ಈಗ ಶಿವಣ್ಣ ಇದ್ದಾರೆ. ಆದ್ರಿಂದ ಇಡೀ ರಾಜ್ಯದ ರೈತರಿಗೆ ಹೈನುಗಾರಿಕೆ, ಯಾವುದೇ ಒಂದು ಹಳ್ಳಿಕಾಗಿರ್ಬೋದು, ಸೀಮೆ ಹಸುರು ಎಂಟೈರ್ ಇರ್ಬೋದು, ನಮ್ಗೆ ಅಂಬಾಸಿಡರು ಒಂದು ಶಿವಣ್ಣವರೇ. ಕರ್ನಾಟಕಕ್ಕೆ ಇವತ್ತು ಒಳ್ಳೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಆಮೇಲೆ ಇವತ್ತು ಕೇಸ್ ನಡೀತಾ ಇರೋದು ನೋಡಿದ್ರೆ ಕರ್ನಾಟಕ ಸರ್ಕಾರ ಒಳ್ಳೆ ಒಂದು ಡಿಸಿಷನ್ ತಗೊಂಡಿದೆ ಇದರಲ್ಲಿ. ಆಮೇಲೆ ಅಧ್ಯಕ್ಷ ಪೊಲೀಸ್ ಅಧಿಕಾರಿಗಳಿಗೆ ಇಲ್ಲಿಂದ ಒಂದು ಸಲ್ಯೂಟ್ ಹೊಡಿತೀನಿ. ಒಳ್ಳೆ ಒಂದು ಪ್ರೋಗ್ರಾಮ್, ಒಳ್ಳೆ ಒಂದು ಕಂಟೆಂಟ್ ಇಟ್ಕೊಂಡು ಒಳ್ಳೆ ಒಂದು ಮೆಸೇಜ್ ಕೊಟ್ಟಿದೆ ಇಡೀ ರಾಜ್ಯದ ಜನಕ್ಕೆ. ಯಾರು ಇಲ್ಲಿ ದೊಡ್ಡವರಲ್ಲ ಚಿಕ್ಕವರಲ್ಲ, ಸಮಾನರು, ಕಾನೂನಿಗೆ ತಲೆ ಬಾಗ್ಲೇಬೇಕು ಅಂತೇಳಿ ಕೊಟ್ಟಿರ್ತಕ್ಕಂಥದಕ್ಕೆ ನಾನು ಶಾಲೆನೇ ಹೇಳ್ತೀನಿ ಸರ್ಕಾರಕ್ಕೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ. ರೈಟ್, ವೆರಿ ನೈಸ್. ರಾಜಗೋಪಾಲ್ ಅವರು, ಸಂತೋಷ್ ಅವರು, ರಾಮ್ ಅವರು, ಹಾಗೇನೆ ಅಂಬರೀಷ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಗಳಿಸೋದಕ್ಕೆ ಶ್ರಮ ಹಾಕ್ತೀವಿ ನಿಜ,
ಗಳಿಸೋದಕ್ಕೆ ಶ್ರಮ ಹಾಕ್ತೀವಿ ನಿಜ, ಆ ಗಳಿಸಿದ್ದನ್ನು ಉಳಿಸೋದಕ್ಕೂ ಕೂಡ ಶ್ರಮ ಹಾಕಬೇಕು, ಶ್ರದ್ಧಾ ಭಕ್ತಿ ಬೇಕು, ಸಂಸ್ಕಾರ ಬೇಕು. ಈ ಕ್ಷಣಕ್ಕೂ ಕೂಡ ಕೇಳೋದೊಂದೇ, ತಪ್ಪಾಗಿದೆ, ತಪ್ಪಾದ ಸಂದರ್ಭದಲ್ಲಿ ಆ ತಪ್ಪನ್ನು ಒಪ್ಪಿಕೊಂಡು ಸನ್ಮಾರ್ಗದಲ್ಲಿ ನಡೆಯುವಂಥ ಬುದ್ಧಿಯನ್ನು ಸ್ವತಃ ದರ್ಶನ್ ಮತ್ತು ಸಹಚರರಿಗೆ ಆ ಭಗವಂತ ಕೊಡಲಿ. ಇನ್ನು ಒಂದು ಕುಟುಂಬ ಸ್ವತಃ ರೇಣುಕಾ ಸ್ವಾಮಿಯನ್ನು ಕಳ್ಕೊಂಡಿದೆ. ಈ ಮೂಲಕ ಜಿ ಕನ್ನಡ ನ್ಯೂಸ್ ಒಂದು ಮನವಿಯನ್ನು ಮಾಡುತ್ತೆ. ಆ ಕುಟುಂಬಕ್ಕೆ ಕರ್ನಾಟಕದಾದ್ಯಂತ, ಭಾರತದಾದ್ಯಂತ ಯಾರಾದರೂ ದಾನಿಗಳಿದ್ರೆ ದಯವಿಟ್ಟು ಆ ಕುಟುಂಬದ ಜೊತೆ ನಿಂತ್ಕೊಳ್ಳಿ. ಅವರ ಅಕೌಂಟ್ ನಂಬರನ್ನು ಜಿ ಕನ್ನಡ ನ್ಯೂಸ್ ಆಗಾಗ ಡಿಸ್ಪ್ಲೇ ಮಾಡ್ತಾ ಇದೆ. ಖಂಡಿತವಾಗ್ಲೂ ಅವರ ಅಕೌಂಟ್ಗೆ ಸಾಧ್ಯವಾದಷ್ಟು, ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಹಣವನ್ನು ಹಾಕಿ ಆ ಕುಟುಂಬವನ್ನು ಮುನ್ನಡೆಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.